ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಎಲ್ಲ ಹೇಗಿದ್ದೀರಾ ಗಾಯ್ಸ್? ಏನು ಮಾಡ್ತಾ ಇದ್ದೀರಾ? ಸೊ ಸಬ್ಸ್ಕ್ರೈಬರ್ಸ್ ಒಂದು ಸ್ವಲ್ಪ ಇನ್ಕ್ರೀಸಿಂಗಲ್ಲಿದ್ದಾರೆ. ಸೊ ಖುಷಿ ಆಗ್ತಿದೆ. ಸೊ ಕೆಲವೊಂದು ಟೈಮ್ ಡೌನ್ಫಾಲ್ ಇದ್ದೇ ಇರುತ್ತೆ, ಕೆಲವೊಂದು ವೀಡಿಯೋ ಇಷ್ಟ ಆಗದೆ ಹೋದರೆ. ಸೊ ಇವಾಗ ಆಗ್ತಾರ ಬಿಸ್ನೆಸ್ ರಿಲೇಟೆಡ್ ವೀಡಿಯೋಸ್ ಒಂದು ಸ್ವಲ್ಪ ಪರವಾಗಿಲ್ಲ, ವ್ಯೂಸ್ ಹೋಗ್ತಿದೆ. ಬಟ್ ಏನು ಅಂದರೆ ಥೌಸಂಡ್ಸ್ ಎಲ್ಲ ಹೋಗ್ತಿಲ್ಲ. ಓಕೆ, ಒಂದು 100 ರೀಚ್ ಔಟ್ ಆಗುತ್ತೆ, 100-200 ರೀಚ್ ಔಟ್ ಅಂದರೆ 300-400-500 ರೀಚ್ ಔಟ್ ಆಗುತ್ತೆ ಅಂತ ಒಂದು ಐಡಿಯಾ ಇದೆ. ಸೊ ನೋಡೋಣ ಏನಾಗುತ್ತೆ. ಸೊ ಒಂದು ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಅಂತ ಅನ್ನಿಸ್ತಿದೆ. ಸೊ ಇದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಗೈಸ್ ಇವತ್ತು ಒಂದು ಒಳ್ಳೆ ಕಾನ್ಸೆಪ್ಟ್ ಹಿಡ್ಕೊಂಡು ಬಂದಿದ್ದೀನಿ. ಲೈಕ್ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿರುತ್ತೆ. ಸೊ ತಮ್ಮನಲ್ಲೇ ಆಲ್ಮೋಸ್ಟ್ ಎಲ್ಲ ರಿವೀಲ್ ಮಾಡಿಬಿಡುತ್ತೆ ಇವತ್ತಿನ ಕಾನ್ಸೆಪ್ಟ್ ಏನಿರುತ್ತೆ ಅಂತ. ಸೊ ಗೈಸ್, ಇವಾಗ ಬಿಸ್ನೆಸ್ಸು ಮಾಡೋದು ದೊಡ್ಡದಲ್ಲ ಗೈಸ್. ಸೊ ನೀವು ಯಾವುದೇ ಬಿಸ್ನೆಸ್ ಮಾಡಬೇಕಾದಾಗ್ಲೂ ಕಸ್ಟಮರ್ ಇವ್ರದ್ದು ಮೇಯ್ನು, ಇವ್ರ ಜೊತೆ ನಿಮ್ಮದು ಕಮ್ಯುನಿಕೇಷನ್ ಮೇಯ್ನಾಗಿರಬೇಕು. ಸೊ ನೀವು ಮಾರ್ಕೆಟಿಂಗು ಇದು ಎಲ್ಲ ಒಂದು 30-40%, ಓಕೆ 50% ಎಲ್ಲ ಸೇರಿದ್ರೆ ಇನ್ನು 50% ಕಸ್ಟಮರ್ ಹ್ಯಾಂಡ್ಲಿಂಗಲ್ಲೇ ಬರುತ್ತೆ ಗೈಸ್. ಸೊ ಯಾಕೆ ಅಂದರೆ ನೀವು ಸರ್ವೀಸು ಮತ್ತು ಈ ಥರ ಟ್ರೇಡಿಂಗು ಅಂದರೆ ಸೇಲ್ ಮಾಡೋದು, ರಿಟೇಲ್ ಬಿಸ್ನೆಸ್ಸು ಈ ಥರ ಎಲ್ಲ ಮಾಡೋದ್ರಿಂದ ಸೊ ಕಸ್ಟಮರ್ ಹ್ಯಾಂಡ್ಲಿಂಗ್ ಅನ್ನೋದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಸೊ ಇದು ನನಗೆ ಅಂದರೆ ನನ್ನ ಕಸ್ಟಮರ್ ಏನು ಚೆನ್ನಾಗಿ ಹ್ಯಾಂಡ್ಲ್ ಮಾಡಿಲ್ಲ ಅಂತಲ್ಲ, ನನಗೊಂದು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ. ಏನು ಅಂದರೆ ಗೈಸ್, ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಸೊ ಕಸ್ಟಮರ್ಸು ಎಲ್ಲರೂ ಒಂದೇ ಥರ ಮೈಂಡ್ ಸೆಟ್ಟಲ್ಲಿ ಇರಲ್ಲ. ಸೊ ಒಬ್ಬೊಬ್ರು ಒಂದೊಂಥರ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಸೊ ನಿಮ್ಮ ಮೈಂಡ್ ಸೆಟ್ಟಿಗೆ ಅವರು ಇರಲ್ಲ, ಅವ್ರ ಮೈಂಡ್ ಸೆಟ್ ಇರೋಂಗೆ ನಿಮ್ಮ ಕೈಲಿ ಇರೋಕ್ಕಾಗಲ್ಲ. ಸೊ ಹಾಗಂತ ನಿಮ್ಮದು ಅಂದರೆ ನಿಮ್ದು ಇದನ್ನು ಇದು ಮಾಡ್ಕೋಬೇಕಾ, ಲೈಕ್ ಯಾವ ಥರ ಹೇಳಿ ಅದನ್ನ, ಸೊ ನಿಮ್ಮ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೋಬೇಕಾ? ಇಲ್ಲ ಗೈಸ್, ಆ ಥರ ಎಲ್ಲ ಏನು ಅವಶ್ಯಕತೆ ಇಲ್ಲ. ಬಟ್ ಏನು ಅಂದರೆ ಕಸ್ಟಮರ್ ಹ್ಯಾಂಡ್ಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಯಾವ ಥರ ಹ್ಯಾಂಡಲ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ. ಸೊ ನೀವು ಮಾರ್ಕೆಟಿಂಗ್ ಏನು ಮಾಡ್ಬೋದು ಅಥವಾ ಪ್ಲ್ಯಾನಿಂಗ್ ಏನು ಮಾಡ್ಬೋದು, ಇದೆಲ್ಲ ಒಂದು 50-60% ಬರುತ್ತೆ. ಸೊ ಕಸ್ಟಮರ್ ಹ್ಯಾಂಡ್ಲಿಂಗ್ ಅನ್ನೋದೇ 40-50% ಕವರ್ ಆಗಿಬಿಡುತ್ತೆ. ಸೊ ಯಾಕೆ ಅಂದರೆ ಒಬ್ಬರು ಕಸ್ಟಮರು ನಿಮ್ಮದು ಏನೇ ಇದ್ರೂ ನಿಮ್ಮದು ರಿವ್ಯೂ ಮತ್ತು ಮಾರ್ಕೆಟಿಂಗ್ ಸ್ಕಿಲ್ಸು, ನಿಮ್ಮದು ಸ್ಟೈಲು ಎಲ್ಲ ನೋಡಿ ಒಳಗಡೆ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಆಟ ಅವ್ರು ಪರ್ಚೇಸ್ ಮಾಡಬೇಕಾದಾಗ ನೀವು ಹೆಂಗೆ ಹ್ಯಾಂಡ್ಲು ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಇದು ಒಬ್ಬೊಬ್ಬರು ಒಂದೊಂಥರ ಹ್ಯಾಂಡ್ಲು ಮಾಡ್ತಾರೆ ಗೈಸ್. ಸೊ ಅವ್ರವ್ರದ್ದು ಸ್ಟ್ರಾಟರ್ಜಿ ಅವ್ರವ್ರ ಹತ್ರ ಇರುತ್ತೆ. ಸೊ ಬಿಸ್ನೆಸ್ ಯಾವತ್ತೂ ಫಸ್ಟು ಸ್ಟಾರ್ಟ್ ಮಾಡೋದ್ರಿಂದ ನಾನೇನು ಹೇಳ್ತೀನಿ ಅಂದರೆ ಕಸ್ಟಮರ್ ಹ್ಯಾಂಡ್ಲಿಂಗು ಫಸ್ಟು ಮೇಯ್ನ್ ಇಂಪಾರ್ಟೆಂಟ್ ಆಗೋಗುತ್ತೆ. ಸೊ ಒಳಗಡೆ ಬಂದಿದ್ದ ತಕ್ಷಣ ಅವ್ರ ಮೈಂಡ್ ಸೆಟ್ನ ರೀಡ್ ಮಾಡಬೇಕು ನೀವು. ಸೊ ಇವರು ಪರ್ಚೇಸ್ ಮಾಡ್ತಾರಾ ಮಾಡಲ್ವಾ, ಲೈಕ್ ಯಾವ ಥರ ಕ್ಯಾಟಗರಿಲಿ ನೋಡ್ತಿದ್ದಾರೆ ಇವರು, ಲೈಕ್ ಇವ್ರದ್ದು ಪ್ರೈಸ್ ರೇಂಜ್ ಏನು, ಆ ಥರ ಆ ಕ್ಯಾಟಗರಿ ಮೇಲೆ ನೀವು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಅವ್ರಿಗೆ ಇಂಪ್ರೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಇಫ್ ಇನ್ ಕೇಸು ಅವ್ರು ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಒಂದು 2000ಗೆ ಶಾಪಿಂಗ್ ಮಾಡೋಣ ಅಂದ್ಕೊಂಡು ಮೈಂಡ್ ಸೆಟಲ್ಲಿ ಬಂದಿದ್ರೆ, ಸೊ ನೀವು 2000ಗೆ ಓನ್ಲಿ ಟಾರ್ಗೆಟ್ ಮಾಡ್ಬೋದು. 2000ಗೆ ಶಾಪಿಂಗ್ ಮಾಡಿದ್ರೆ ಸಾಕು ಅಂತ ಟಾರ್ಗೆಟ್ ಮಾಡಬಾರ್ದು. ಸೊ ನೀವು ಅವ್ರನ್ನ ಇಂಪ್ರೆಸ್ ಮಾಡಿ ಒಂದು 3000, 4000, 5000ವರೆಗೂ ಬಿಲ್ ಮಾಡೋ ಥರ ಇಂಪ್ರೆಸ್ ಮಾಡಬೇಕು. ಇಂಪ್ರೆಸ್ ಮಾಡಿ ಅವ್ರನ್ನ ತಗೊಳ್ಳೋ ಥರ, ಫೋರ್ಸ್ ಅಂತಲ್ಲ, ಇಂಪ್ರೆಸ್ ಮಾಡಿ ತಗೊಳ್ಳೋ ಥರ ಮಾಡಬೇಕು ಅವರು. ಸೊ 2000 ತಗೊಳಕ್ಕೆ ಬಂದಿರೋರು 4000 ಅಥವಾ 5000 ಬಿಲ್ ಮಾಡ್ತಾರೆ ಅಂದರೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ನಿಮ್ಮದು ಲೈಕ್ ಕಸ್ಟಮರ್ ಹ್ಯಾಂಡ್ಲಿಂಗು. ಸೊ ಈ ರೀತಿ ಎಲ್ಲ ಹ್ಯಾಂಡಲ್ ಮಾಡಬೇಕು ಗೈಸ್. ಸೊ ಇವಾಗ ಏನಾಗುತ್ತೆ, ಕೆಲವೊಂದು ಟೈಮು ಕೆಲವೊಬ್ರ ಜೊತೆ ಜಗಳ ಮಾಡ್ಕೊಂಡಿರ್ತೀರ, ಲೈಕ್ ಏನೋ ಒಂದು ಮನಸ್ತಾಪ ಆಗಿರುತ್ತೆ. ಸೊ ಅವರು ಕೂಡ ಬಂದಾಗ ನೀವೇನು ಮಾಡಬೇಕು, ಖುಷಿಯಿಂದನೇ ಹ್ಯಾಂಡ್ಲ್ ಮಾಡಬೇಕು. ಯಾಕೆ ಅಂದರೆ ಅವರು ಬಂದಿರ್ತಾರೆ, ಒಬ್ಬರೇ ಬಂದಿರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಜೊತೆಲಿ ಒಂದು 2-3 ಜನ ಕರ್ಕೊಬರ್ಬೋದು. ಅಥವಾ ಇವಾಗ ಬಿಸ್ನೆಸ್ ಮಾಡಬೇಕು ಅಂತ ಬಂದಾಗ ಅವರು ನೀವು ಇಂಪ್ರೆಸ್ ಮಾಡೋದ್ರಲ್ಲೇ ಅವ್ರು ಇಂಪ್ರೆಸ್ ಆಗಿ ಇನ್ನೂ 4 ಜನಕ್ಕೆ ಕೇಳ್ಬೋದು. ಸೊ ಏನೋ ಕೋಪ ಇರುತ್ತೆ, ಏನೋ ಮನಸ್ತಾಪ ಇರುತ್ತೆ ಅಂದ್ಬಿಟ್ಟು ಆಗಲ್ಲ ನಿಮಗೆ ಬಿಸ್ನೆಸ್ ನಾನು ಕೊಡಲ್ಲ, ನನ್ನ ಬಟ್ಟೆ ನಿಮಗೆ ಕೊಡಲ್ಲ ಅಂತ ಹೇಳ್ಬಿಟ್ಟು ಕಳ್ಸೋಕ್ಕಾಗಲ್ಲ. ಸೊ ಬಿಸ್ನೆಸ್ಸಲ್ಲಿ ಇದು ಗೈಸ್ ಮೇಯ್ನು, ಪೇಷನ್ಸ್ ಇಂಪಾರ್ಟೆಂಟು. ಸೊ ಅದು ಏನೇ ಆಗಿರಲಿ, ತಲೆ ಮೇಲೆ ತಲೆ ಬಿದ್ದಿರಲಿ ಅಥವಾ ಏನಾದರೂ ಆಗಿರಲಿ, ಬಿಸ್ನೆಸ್ ಮಾಡಬೇಕಾದಾಗ ಬಿಸ್ನೆಸ್ ಮೈಂಡ್ ಸೆಟ್ಟಲ್ಲೇ ಇರಬೇಕು. ಸೊ ಕಸ್ಟಮರ್ ಹ್ಯಾಂಡ್ಲ್ ಮಾಡಬೇಕಾದಾಗ ನಿಮ್ದು ಏನೇ ಇದ್ರೂ, ನಿಮ್ಮದು ತಲೆನೋವು, ಪ್ರೆಷರು ಮತ್ತು ಏನೋ ಸಾಲ ಏನಾರೇ ಇರಲಿ ಗೈಸ್, ಸಾಲ ಗೀಲ ಎಲ್ಲ ಟೆನ್ಷನು ಏನೇ ಇರಲಿ, ಕಸ್ಟಮರ್ ಬಂದಾಗ ಸ್ಮೈಲ್ ಕೊಟ್ಟು ಲೈಕ್ ಒಳ್ಳೆ ರೀತಿಲಿ ಆನೆಸ್ಟಾಗಿ ನೀವು ಎಷ್ಟು ಓಪನ್ ಅಪ್ ಆಗಿ ಅವ್ರ ಜೊತೆ ಇನ್ವಾಲ್ವ್ ಆಯ್ತಿರೋ, ಸೊ ಅಷ್ಟು ಶಾಪಿಂಗಿಗೆ ಅಂದರೆ ಅಷ್ಟು ಬಿಸ್ನೆಸ್ಸಿಗೆ ನಿಮ್ಮದು ಗ್ರೋತ್ ಆಗುತ್ತೆ. ಸೊ ಇದನ್ನು ಕೆಲವೊಬ್ಬರು ಹೀಗೋ ಹರ್ಟ್ ಮಾಡಿ ಬಿಸ್ನೆಸ್ ಮಾಡೋದು ಅಂತಲೂ ಮಾಡ್ತಾರೆ. ಸೊ ಇದು ಬಂದು ಸೆಕೆಂಡ್ ಕ್ಯಾಟಗರಿಗೆ ಬರ್ತಾರೆ. ಸೊ ಅವ್ರದ್ದೆಲ್ಲ ಅಂದರೆ ಯಾವ ರೀತಿ ಅಂದರೆ ಅವ್ರದ್ದೆಲ್ಲ ಬ್ರ್ಯಾಂಡ್ ಇರುತ್ತೆ ಮತ್ತು ಅವ್ರದ್ದೆಲ್ಲ ಒಂದು ಸ್ವಲ್ಪ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಅವರೆಲ್ಲ ಏನು ಮಾಡ್ತಾರೆ, ಲೈಕ್ ಹೀಗೋ ಹರ್ಟ್ ಮಾಡೋದು, ಈ ಥರ ಒಂದು ಸ್ಟ್ರಾಟರ್ಜಿ ಬೆಳೆಸ್ತಾರೆ. ಸೊ ಹೀಗೋ ಹರ್ಟ್ ಮಾಡೋದ್ರಿಂದನೂ ಬಿಸ್ನೆಸ್ ಮಾಡ್ಬೋದಾ? ಹೌದು ಗೈಸ್, 100% ಹೀಗೋ ಹರ್ಟ್ ಮಾಡೋದ್ರಿಂದ ಬಿಸ್ನೆಸ್ ಮಾಡ್ಬೋದು. ಯಾಕೆ ಅಂದರೆ ಆಲ್ಮೋಸ್ಟ್
80-90% ಇಂಡಿಯನ್ಸು ಗೈಸ್ ಈಗೋ ಹರ್ಟ್ ಆದರೆ ಏನು ಬೇಕಾದರೂ ಮಾಡ್ತಾರೆ. ಸೊ ಅವ್ರು ಈಗೋ ಹರ್ಟ್ ಮಾಡೋದು ಅಷ್ಟು ಈಸಿ ಅಂತಲೂ ಅನ್ಕೋಬೇಡಿ. ಲೈಕ್ ಅವ್ರದ್ದು ಒಂದು ಸತಿ ಈಗೋ ಹರ್ಟ್ ಆಯಿತು ಅಂದರೆ ನೀವು ಅವರು 4,000 ಪರ್ಚೇಸ್ ಮಾಡೋಕ್ಕೆ ಬಂದಿರೋ 40,000 ಬೇಕಾದ್ರೂ ಪರ್ಚೇಸ್ ಮಾಡ್ತಾರೆ. ಸೊ ಕೆಲವೊಬ್ಬರು ಈಗೋ ಹರ್ಟ್ ಆದರೆ ಅದನ್ನ 4,000 ಪರ್ಚೇಸ್ ಮಾಡೋಕ್ಕೆ ಬಂದಿರೋರು ಕೂಡ ಸುಮ್ಮನೆ 0 ಪರ್ಚೇಸಲ್ಲಿ ಆಚೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲರ ಮೇಲೂ ವರ್ಕೌಟ್ ಆಗುತ್ತಾ ಇದು? ನೋ ಗೈಸ್, ಎಲ್ಲರ ಮೇಲೂ 100% ವರ್ಕೌಟ್ ಆಗಲ್ಲ. ಯಾಕೆ ಅಂದರೆ ಅವ್ರದ್ದು ಈಗೋ ಯಾವ ರೀತಿ ಹರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಮತ್ತು ಅವ್ರಿಗೆ ಕಲೆಕ್ಷನ್ಸ್ ಇಷ್ಟ ಆಗಬೇಕು. ಸುಮ್ಮನೆ ಇವಾಗ ಲೈಕ್ ನೀವು ಎರಡೇ ಪ್ರಾಡಕ್ಟ್ ಇಟ್ಟಿದ್ದೀರಾ ಶಾಪಲ್ಲಿ, ಸೊ ಎರಡೇ ಪ್ರಾಡಕ್ಟ್ ಇರುತ್ತೆ, ಅವ್ರಿಗೆ ಬರ್ತಾರೆ, ಅವ್ರದ್ದು ಇಷ್ಟನೇ ಆಗಲ್ಲ. ಸೊ ಅವಾಗ ಏನು ಮಾಡ್ತೀರಾ ನೀವು? ಈಗೋ ಹರ್ಟ್ ಮಾಡೋ ಸ್ಟ್ರಾಟಜಿ ಯೂಸ್ ಮಾಡೋಣ ಅಂತ ಹೋಗ್ತೀರಾ. ಸೊ ಏನು ಸರ್ ನೀವು ತಗೊಳಕ್ಕೆ ಬಂದಿಲ್ಲ, ನಿಮ್ಗೆ ತಗೊಳಕ್ಕೆ ಇದಿಲ್ಲ ಅಂದ್ರೂ, ಲೈಕ್ ಸುಮ್ಮನೆ ಎಕ್ಸಾಂಪಲ್, ತಗೊಳಕ್ಕೆ ಯೋಗ್ಯತೆ ಇಲ್ಲ ಅಂದರೂ ಬರ್ತೀರಾ ಒಳಗಡೆ ಹಂಗೆ ಹಿಂಗೆ ಅಂತ ಈಗೋ ಹರ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಸೊ ಅವ್ರಿಗೆ ಇಷ್ಟನೇ ಆಗಿಲ್ಲ ಮೆಟೀರಿಯಲ್ಲು. ಸೊ ನಿಮ್ಮ ಹತ್ರ ಅವ್ರಿಗೆ ಕಾಸು ಕೊಟ್ಟು ಯಾಕೆ ನೀವು ಅವ್ರ ಮನಿನ ವೇಸ್ಟ್ ಮಾಡ್ಕೋಬೇಕು? ಸೊ ಇವಾಗ ನಿಮ್ಮ ಹತ್ರ ಹಂಡ್ರೆಡ್ಸ್ ಆಫ್ ಕಲೆಕ್ಷನ್ಸ್ ಐತೆ, ಬಟ್ ಯಾವುದೂ ತಗೋತಾ ಇಲ್ಲ ಅವರು ಅಂದಾಗ ನೀವು ಈಗೋ ಹರ್ಟ್ ಮಾಡೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ಸೊ ಒನ್ ಅವರ್ದು ಏನಾದರೂ ಯಾವ್ದಾರ ಒಂದು ಇಷ್ಟ ಆಗಿರುತ್ತೆ, ಅದನ್ನು ಅಮೌಂಟ್ ಕೊಟ್ಟು ಆ ಬಿಲ್ ಮಾಡಿ ಪರ್ಚೇಸ್ ಮಾಡೋ ಚಾನ್ಸಸ್ ಇರುತ್ತೆ. ಇರೋದೇ ಎರಡು ಪ್ರಾಡಕ್ಟು ಅವ್ರಿಗೆ ದೂಸರ 1% ಇಷ್ಟ ಆಗ್ತಿಲ್ಲ. ಸೊ ಇಷ್ಟ ಆಗದಿರೋ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿ ಸುಮ್ಮನೆ ತೊಗೊಂಡೋಗಿ ವೇಸ್ಟ್ ಯಾಕೆ ಮಾಡ್ಬೇಕು ಮಣಿನ? ಸೊ ಕೆಲವೊಬ್ಬರು ಅರ್ನಿಂಗ್ಸ್ ಅಂದರೆ ಮಣಿಗೆ ವ್ಯಾಲ್ಯೂ ಕೊಡ್ತಾರೆ. ಸೊ ಅವ್ರಿಗೆ ಈಗೋ ಹರ್ಟ್ ಆದ್ರೂ ಲೈಕ್ ನಿಮ್ಮಿಗೋನೇ ಹರ್ಟ್ ಮಾಡ್ಬಿಟ್ಟು ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದು ಎಲ್ಲರ ಮೇಲೂ ವರ್ಕೌಟ್ ಆಗಲ್ಲ ಗೈಸ್. ಸಿಂಪತಿ ಅನ್ನೋದು ಆಲ್ಮೋಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸು ಎಲ್ಲರ ಮೇಲೂ 99.9% ಜನರ ಮೇಲಂತೂ 100% ವರ್ಕೌಟ್ ಆಗುತ್ತೆ. ಸೊ ಈಗೋ ಹರ್ಟ್ ಮಾಡೋದೆಲ್ಲ ಆಲ್ಮೋಸ್ಟು 60-70% ಕ್ಯಾಟಗರಿಗೆ ಹೋಗುತ್ತದು. ಸೊ ಅವ್ರ ಹತ್ರ ಅಮೌಂಟ್ ಇರಬೇಕಾಗ, ಆಮೇಲೆ ಈಗೋ ಹರ್ಟ್ ಆಗೋದು ಇರಬೇಕು, ಮತ್ತು ಹಂಡ್ರೆಡ್ಸ್ ಆಫ್ ಕಲೆಕ್ಷನ್ಸ್ ಇರಬೇಕು. ಸೊ ಅವ್ರಿಗೆ ಯಾವುದಾದ್ರೂ ಒಂದು ತಗೋಬೇಕು ಅಂತ ಅನ್ನಿಸ್ಬೇಕು. ಸೊ ಆಮೇಲೆ ಅವ್ರಿಗೆ ಈಗೋ ಹರ್ಟ್ ಆಗೋದ್ರಲ್ಲಿ ಒಂದು ಅರ್ಥ ಇರುತ್ತೆ, ಮತ್ತು ಅವರು ಆ ಬೆಲೆ ಕೊಟ್ಟು ಆ MRP ಪ್ರೈಸೇ ಕೊಟ್ಟು ತಗೊಂಡೋಗೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ಗೈಸ್ ಚಿಕ್ಕ ಪುಟ್ಟ ಶಾಪು ಅಥವಾ ಹೊಸ ಬ್ರ್ಯಾಂಡು ನ್ಯೂ ಲಾಂಚು ಇದ್ರ ಮೇಲೆ 100% ನನಗೆ ಗೊತ್ತಿರೋ ಪ್ರಕಾರ ಈಗೋ ಹರ್ಟ್ ಸ್ಟ್ರಾಟಜಿ ವರ್ಕ್ ಆಗಲ್ಲ. ಸೊ ಇದನ್ನು ನಾನು 100% ಹೇಳ್ತೀನಿ. ಸೊ ಇದನ್ನು ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಬಿಸ್ನೆಸ್ ಮಾಡಬೇಕು ಅಂತಿದ್ದೀರೋ ಆದಷ್ಟು ಅವಾಯ್ಡ್ ಮಾಡಿ. ಸೊ ಈಗೋ ಹರ್ಟ್ ಮಾಡೋದ್ರಿಂದ ಬಿಸ್ನೆಸ್ ಆಗುತ್ತೆ ಅನ್ನೋದೆಲ್ಲ ಸುಳ್ಳು. ಸೊ ಕೆಲವೊಂದು ಟೈಮ್ ಅದು ನಿಮಗೆ ಅಪೋಸಿಟೇ ಆಗ್ಬೋದು ಈಗೋ ಹರ್ಟ್ ಮಾಡೋದು ಅಂತ. ಲೈಕ್ ಕೆಲವೊಬ್ರಿಗೆ ನೀವು ಈಗೋ ಹರ್ಟ್ ಮಾಡೋದ್ರಿಂದ ಅವರು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ಬೋದು. ಅದರಲ್ಲೂ ಒಂದು ಸ್ಟೇಜಸ್ ಇದೆ ಗೈಸ್. ಸೊ ಅದು ಅಷ್ಟು ಈಸಿ ಅಲ್ಲ. ಸೊ ಅವ್ರು ಯಾವ ಸ್ಟೇಜಿಗೆ ಬೇಕಾದ್ರೂ ಹೋಗ್ಬೋದು, ಲೈಕ್ ಏನು ಎಕ್ಸೆಟ್ರಾ. ಸೊ ಅವ್ರೇನಾದ್ರು ಲೀಗಲಾಗಿ ಆ್ಯಕ್ಷನ್ ತಗೊಳ್ಳೋ ಚಾನ್ಸಸ್ಸು ಇರುತ್ತೆ. ಸೊ ಅವ್ರಿಗೆ ಯಾವ ಥರ ಈಗೋ ಹರ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ನಿಮ್ಮ ಪ್ಲ್ಯಾನ್ ಏನಿರುತ್ತೆ, ನೀವು ಜಸ್ಟ್ ಬಿಸ್ನೆಸ್ ಮಾಡಬೇಕು ಅನ್ನೋದೊಂದಿರುತ್ತೆ. ಸೊ ಅವ್ರದ್ದು ಮೈಂಡ್ಸೆಟ್ ಏನಿರುತ್ತೋ ಏನೋ ಗೊತ್ತಿಲ್ಲ, ಮತ್ತು ಅವ್ರು ಯಾವ ಟೆನ್ಷನ್ ಇರ್ತಾರೋ ಗೊತ್ತಿಲ್ಲ. ಸೊ ಈ ರೀತಿ ಎಲ್ಲ. ಸೊ ಬಿಸ್ನೆಸ್ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು, ಹೊಸ್ದಾಗಿ ಲಾಂಚ್ ಮಾಡ್ತಾಯಿದ್ದೀನಿ, ನ್ಯೂ ಬ್ರ್ಯಾಂಡ್ ಇದು ಮಾಡ್ತಾಯಿದ್ದೀನಿ, ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ಇಂಥವ್ರಿಗೆಲ್ಲ ನಾನು 1000% ಹೇಳ್ತೀನಿ ಗೈಸ್, ಈಗೋ ಹರ್ಟ್ ಸ್ಟ್ರಾಟಜಿ ನೀವೆಲ್ಲೇ ಇಡಿ, ಎಷ್ಟೇ ಲಕ್ಷ ಕೋಟಿ ಖರ್ಚು ಮಾಡಿರ್ರಿ ಶಾಪ್ ಮಾಡೋಕ್ಕೆ. ಸೊ ನೀವು ಈಗೋ ಹರ್ಟ್ ಸ್ಟ್ರಾಟಜಿನ ಆದಷ್ಟು ಒಂದು 3 to 4 years ಅವಾಯ್ಡ್ ಮಾಡಿದ್ರೆ ನಿಮ್ಮ ಬಿಸ್ನೆಸ್ಗೆ ಒಳ್ಳೆಯದು. ಮತ್ತು ಇನ್ನೂ ಒಂದು ಏನು ಹೇಳ್ತೀನಿ ಗೈಸ್, ಸಿಂಪಲಾಗಿ ಹೇಳ್ತೀನಿ, ಸಿಂಪತಿಗೂ. ಮತ್ತು ಸಿಂಪತಿ ಅಂದರೆ ಸುಮ್ಮನೆ ಅಳೋದು, ರಿಕ್ವೆಸ್ಟ್ ಮಾಡೋದು ಈ ರೀತಿ ಅಲ್ಲ. ಒಂದು ಆನೆಸ್ಟಾಗಿ ನೀವು ಓಪನ್ ಅಪ್ ಆಗಿ ಕಸ್ಟಮರ್ ಜೊತೆ ಇನ್ವಾಲ್ವ್ ಆಗಿ, ಲೈಕ್ ಕೂಲಾಗಿ ಪೇಷನ್ಸಿಂದ ಮಾತಾಡಿ, ಒಂದು ಸೆಂಟಿಮೆಂಟು ಅಥವಾ ಏನೋ ಒಂದು ಸ್ಟೋರಿ ಹೇಳಿ. ಸೊ ಇದು ತುಂಬ ಚೆನ್ನಾಗಿದೆ, ಈ ಬಟ್ಟೆದೊಂದು ಸ್ಟೋರಿ ಇದೆ, ಈ ಥರ ಮೆಟೀರಿಯಲು ಈ ಥರದಿಂದ ಮಾಡಿರೋದು, ಅಂದರೆ ನಾನು ಬಟ್ಟೆ ಶಾಪ್ ಇಟ್ಟಿರೋದ್ರಿಂದ ಹೇಳ್ತಾ ಇರೋದು. ಸೊ ನೀವು ಯಾವುದೇ ಬಿಸ್ನೆಸ್ ಮಾಡಿದ್ರು ಓಕೆ, ಕೂಲಾಗಿ ಓಪನ್ ಅಪ್ ಆಗಿ ಇದು ಈ ಥರ ವರ್ಕ್ ಆಗುತ್ತೆ, ಈ ಥರ ಮಾಡ್ಬೋದು, ಈ ಥರ ಅಂತ ಎಕ್ಸ್ಪ್ಲೇನ್ ಮಾಡಿದಷ್ಟು ಅವ್ರಿಗೆ ಇಂಪ್ರೆಸ್ ಆದರೆ ಗೈಸ್ ಅವತ್ತು ಪರ್ಚೇಸ್ ಮಾಡಿಲ್ಲ ಅವರು ಅಂದರೆ 1 or the other day ಅವರು ನೆಕ್ಸ್ಟ್ ಕಸ್ಟಮರ್ ಬಂದೇ ಬರ್ತಾರೆ, ನೆಕ್ಸ್ಟು ಅವರು ಪರ್ಚೇಸ್ ಮಾಡೋಕ್ಕೆ ಬಂದೇ ಬರ್ತಾರೆ. ಮತ್ತು ಡೈಲಿ ಫಾಲೋ ಅಪ್ಪಲ್ಲಿ ಇರ್ತಾರೆ ನಿಮ್ಮ ಜೊತೆ, ಲೈಕ್ ಯಾವ್ದಾದ್ರು ಹೊಸ ಕಲೆಕ್ಷನ್ಸ್ ಬಂದಿದೆ ಏನು ಎತ್ತ ಅಂತ. ಸೊ ಅವರು ಒಂಥರ ಡೈಲಿ ಕಸ್ಟಮರ್ಸ್ ಥರ ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗೋ ಹರ್ಟ್ ಸ್ಟ್ರಾಟಜಿ ಹೇಗಿರುತ್ತೆ ಗೊತ್ತಾ? ಸಿಂಪಲಾಗಿ ಹೇಳ್ತೀನಿ. ಸೊ ಈಗೋ ಹರ್ಟ್ ಮಾಡೋದ್ರಿಂದ ಅವರು 4,000 ಪರ್ಚೇಸ್ ಮಾಡೋಕ್ಕೆ ಬಂದಿರೋರು ಒಂದೇ ದಿನ 40,000 ಪರ್ಚೇಸ್ ಮಾಡೋ ಚಾನ್ಸಸ್ ಇದ್ರೂ ಪರ್ಚೇಸ್ ಮಾಡ್ತಾರೆ ಅಂತಲೇ ಹಿಡ್ಕೊಳ್ಳಿ. ಪರ್ಚೇಸ್ ಮಾಡಿದ್ರು ಕೂಡ ನೆಕ್ಸ್ಟ್ ಟೈಮು ಅಟ್ ಎನಿ ಕಾಸ್ಟ್ ನಿಮ್ಮ ಶಾಪ್ಗೆ ಅವರು ಕಾಲಿಡಲ್ಲ. ಲೈಕ್ ಯಾಕೆ ಅಂದರೆ ಅವ್ರಿಗೆ ಆಲ್ರೆಡಿ ಒಂದು ಸತಿ ಈಗೋ ಹರ್ಟ್ ಆಗಿದೆ, ಮತ್ತು ಅವ್ರದ್ದು ಈಗೋ ಹರ್ಟ್ ಆಗಿರೋದ್ರಿಂದ ಅವ್ರದ್ದು ಬಿಸ್ನೆಸ್ ನಿಮಗೆ ಹೆವಿ ಬಿಸ್ನೆಸ್ ಕೊಟ್ಟವ್ರೆ, ಓಕೆ, ಅದು ಸೆಕೆಂಡ್ರಿ ಆಗುತ್ತೆ ಅವ್ರಿಗೆ. ಈಗೋ ಹರ್ಟ್ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ಬರಬೇಕು ಅಂದರೆ 10 ಸತಿ ಯೋಚನೆ ಮಾಡ್ತಾರೆ. ಸೊ ಇಲ್ಲಿಗೆ ಹೋಗೋದ ಬೇಡವಾ, ಇವ್ರನ್ನೇನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ, ಕಸ್ಟಮರ್ ಹ್ಯಾಂಡ್ಲ್ ಮಾಡೋದು ಹಿಂಗೆ ಅಂತ ಗೊತ್ತಿಲ್ಲ, ನನಗೆ ಈಗೋ ಹರ್ಟ್ ಮಾಡ್ತಾನೆ ಇವನು, ಬಿಟಾಕು ಅನ್ನೋ ರೇಂಜಿಗೆ ಅವ್ರ ತಲೆಗೆ ಗೊತ್ತು ಅಂದರೆ
90% ಜನ ಗೈಸ್, ನೀನು ಈಗ ಹೊರಟಾಗಿ ಒಂದ್ಸತಿ ಬಿಸ್ನೆಸ್ ಕೊಟ್ಟು ಆಚೆ ಹೋದವರು ಅಥವಾ ಈಗ ಹೊರಟಾಗಿ ಬಿಸ್ನೆಸ್ ಮಾಡಿದ್ರೆ ಆಚೆ ಹೋದವರು ನೆಕ್ಸ್ಟು ಎಂಟ್ರಿ ಆಗೋ ಚಾನ್ಸಸ್ಸು 90% ಇರಲ್ಲ ಗೈಸ್. ಸೊ ಇನ್ನು 10% ಏನೋ ನಿಮ್ಮ ಕಲೆಕ್ಷನ್ಸ್ ಇಷ್ಟ ಆಗಿ ಬಿಡು, ಅವ್ನು ಏನಾದರೂ ಮಾಡ್ಕೊಳ್ಳಿ, ಕಲೆಕ್ಷನ್ಸ್ ಚೆನ್ನಾಗೈತೆ, ಓಕೆ, ಪ್ರೈಸು ಪರವಾಗಿಲ್ಲ ಅಂತ ಅವ್ರಿಗೆ ಫೀಲ್ ಆಗಿ ಅವರು ಬಂದರೆ ಬಂದಂಗೆ. ಬಟ್ ನೀವು ಯಾವಾಗ ಕಸ್ಟಮರ್ ಜೊತೆ ಜಾಸ್ತಿ ಇನ್ವಾಲ್ವ್ ಆಯ್ತಿರೋ, ಕಸ್ಟಮರ್ ಜೊತೆ ಯಾವಾಗ ಓಪನ್ ಅಪ್ ಆಗಿ ಒಂದು ಸ್ಮೈಲ್ ಕೊಟ್ಕೊಂಡು ಪೇಷನ್ಸಿಂದ ಹ್ಯಾಂಡ್ಲ್ ಮಾಡ್ತಿರೋ, ಆವಾಗ ನಿಮಗೆ ಬಿಸ್ನೆಸ್ಸು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಗೈಸ್ ಅದು ಸಿಂಪಲ್. ಇವಾಗ ನಿಮ್ಮ ಹತ್ರನೇ ಇವಾಗ ನಾನು ಈ ರೀತಿ ಕೂಲಾಗಿ ನಾನು ಮಾತಾಡ್ತಿರೋದ್ರಿಂದ ನೀವು ಕೇಳ್ತಾ ಇದ್ದೀರಾ, ಓಕೆ ಫೈನ್, ಏನೋ ಒಂದು ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಅಂತ ನಾನು ಏನು ಹಂಗೆ ಹಿಂಗೆ ಅಂತ ಆ್ಯಟಿಟ್ಯೂಡಲ್ಲಿ ಮಾತಾಡೋದು, ಲೈಕ್ ಆ್ಯಟಿಟ್ಯೂಡ್ ತೋರಿಸೋದು. ಆ್ಯಟಿಟ್ಯೂಡ್ ಅಂದರೆ ಗೈಸ್ ಒಂದು ಲೆವೆಲ್ಗೆ ಐತೆ ಗೈಸ್. ಓಕೆ, ಆ್ಯಟಿಟ್ಯೂಡು ಒಂದು 10 or 20% ಆ್ಯಟಿಟ್ಯೂಡ್ ತೋರಿಸ್ತಿದೆ ಅಥವಾ 30% ಆ್ಯಟಿಟ್ಯೂಡ್ ತೋರಿಸ್ತಿದ್ರೆ ಬಿಡು, ಆ್ಯಟಿಟ್ಯೂಡ್ ಚೆನ್ನಾಗೈತೆ, ಪಾಸಿಟಿವ್ ಆ್ಯಟಿಟ್ಯೂಡ್ ಅಂತ ನೋಡ್ತಾರೆ. ನೆಗೆಟಿವ್ ಆ್ಯಟಿಟ್ಯೂಡ್ ತೋರಿಸೋರು ಅದು ಒಂದು 20-30% ಓಕೆ ಅಂತ ಅಕ್ಸೆಪ್ಟ್ ಮಾಡ್ತಾರೆ. ಸೊ 100% ಪೀಕ್ ಲೆವೆಲಲ್ಲಿ ಆ್ಯಟಿಟ್ಯೂಡು, ಮಾಡ್ಕೊಳ್ಳಿ ಸಬ್ಸ್ಕ್ರೈಬು, ನನಗೇನಾಗಬೇಕು ಹಂಗೆ ಹಿಂಗೆ ಅಂತ ನಾನು ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಗೈಸ್. ನನಗೆ ಲಾಸು, ಮತ್ತು ನೋಡೋರು ಕೂಡ 10 ಸೆಕೆಂಡ್ ನೋಡ್ಬಿಟ್ಟು ಹೋಯ್ತಾರೆ. ಸೊ ಫಾಲೋ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಏನೂ ಮಾಡೋದು, ರೆಫರ್ ಮಾಡೋದಂತೂ ಮಾಡೋದೇ ಇಲ್ಲ. ಇದೇ ರೀತಿ ನೀವು ಯಾವ ಥರ ಅಪ್ರೋಚ್ ಕೊಡ್ತೀರೋ ಅದು ನೆಕ್ಸ್ಟ್ ಟೈಮ್ಗೂ ಅದು ಇಂಪ್ರೆಸ್ ಆಗುತ್ತೆ. ಸೊ ನಾನೊಂದೇನು ಹೇಳ್ತೀನಿ ಅಂದರೆ, ನೀವು ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅಂದರೆ ಗೈಸ್, ಸಿಂಪಲಾಗಿ ಹೇಳ್ತೀನಿ, ಕಸ್ಟಮರ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅಂದರೆ, ಇಫ್ ಇನ್ ಕೇಸ್ 1-2 ದಿನ ನೀವು ಇಲ್ಲ ಜಾಗದಲ್ಲಿ, ಲೈಕ್ ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವಿಲ್ಲ ಅಂದರೆ, ಯಾರನ್ನೋ ಹುಡುಗರನ್ನ ಬಿಟ್ಟು ಹೋಗಿರ್ತೀರೋ ಅಥವಾ ಯಾರೋ ಬೇರೆಯವ್ರು ಇರ್ತಾರೆ ಅಂಗಡಿ ನೋಡ್ಕೊಳ್ಳೋಕ್ಕೆ, 1-2 ದಿನ ನೀವೆಲ್ಲೋ ಆಚೆ ಹೋಗಿದ್ದೀರಾ ಅಂದರೆ ಬಂದು ನಿಮ್ಮನ್ನ ಕೇಳಬೇಕು. ಸೊ ಅವತ್ತು ಅವ್ರು ಇದ್ರಲ್ಲ, ಎಲ್ಲಿ ಚೆನ್ನಾಗಿ ಮಾಡೋದು ಅವ್ರ ಬಿಸ್ನೆಸ್ಸು, ಎಲ್ಲಿ, ಲೈಕ್ ಅವ್ರು ಬಂದಾಗ ಕಾಂಟ್ಯಾಕ್ಟ್ ಮಾಡಿಸಿ ಬರ್ತೀವಿ, ಅವಾಗ ಈ ರೀತಿ ಇರಬೇಕು. ಯಾಕಂದರೆ ಒಬ್ಬ ಓನರ್ಗೆ ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇದು ಮೇಯ್ನಾಗಿ ಬೇಕಾಗಿರೋದು. ಯಾವತ್ತೂ ಅವ್ರು ಇದ್ರಲ್ಲ, ಎಲ್ಲಿ ಚೆನ್ನಾಗಿ ಮಾಡಿದ್ರೆ ಬಿಸ್ನೆಸ್ಸು ಅವರೇ ಬೇಕು ನಮಗೆ ಅನ್ನೋ ಥರ ಇರಬೇಕು. ಮತ್ತು ಯಾರು ಬೇರೆಯವ್ರು ಇದ್ರೂ ಕೂಡ ಓಕೆ, ಅವ್ರು ಬಂದಾಗ ಕರೀರಿ ಅನ್ನೋ ಥರ ಇದ್ದರೆ ನಿಮ್ಮದು ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ತೀನಿ ಗೈಸ್. ಯಾಕೆ ಅಂದರೆ ಸಿಂಪಲ್ ಅವೆಲ್ಲ. ನೀವು ಏನೇ ಹೇಳ್ಬೋದು, ಲೈಕ್ ಏನು ಬಿಡು, ಬರ್ತಾರೆ, ಬಟ್ಟೆ ಇಷ್ಟ ಆದರೆ ನಾವು ತಗೋತಾರೆ, ನಮ್ಮ ಶಾಪ್ ಇಷ್ಟ ಆದರೆ ತಗೋತಾರೆ, ಲುಕ್ ಚೆನ್ನಾಗಿದ್ರೆ ತಗೋತಾರೆ, ಅಫಿಷಿಯಲ್ ಆಗಿದ್ರೆ ತಗೋತಾರೆ, ನಾವು ಕಲೆಕ್ಷನ್ಸ್ ಜಾಸ್ತಿ ಕೊಟ್ಟರೆ ತಗೋತಾರೆ ಗೈಸ್. ಇದೆಲ್ಲ ಸೆಕೆಂಡ್ರಿ ಗೈಸ್. ನನ್ನ ಕೇಳೋದಾದರೆ ಗೈಸ್, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗಿಂದ ಕಸ್ಟಮರ್ನ ಎಂಟ್ರಿ ಆಗೋವರೆಗೂ ಏನು ಎಫರ್ಟ್ ಹಾಕಿರ್ತೀರ ಅಲ್ವಾ, ಅಷ್ಟೇ ಎಫರ್ಟು ಒಬ್ಬರು ಕಸ್ಟಮರ್ ಮೇಲೆ ಹಾಕ್ಬೇಕು ಗೈಸ್. ಸಿಂಪಲಾಗಿ ಹೇಳ್ತೀನಿ. ಸೊ ನೀವು ಮಾರ್ಕೆಟಿಂಗ್ ಮಾಡಿ, ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾರ್ಕೆಟಿಂಗಿಗೆ, ಸೋಷಿಯಲ್ ಮೀಡಿಯಾಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಬಿಸ್ನೆಸ್ ಲಾಂಚ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಬಿಸ್ನೆಸ್ ಇನ್ವೆಸ್ಟ್ಮೆಂಟಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಅದೆಲ್ಲ ಮ್ಯಾಟ್ರೇ ಆಗಲ್ಲ ಕಸ್ಟಮರ್ಸ್ಗೆ ಗೈಸ್. ಸೊ ಅದು ಮ್ಯಾಟ್ರೇ ಆಗಲ್ಲ ನನ್ನ ಕೇಳೋದಾದರೆ. ನೀವೇನು ಇಷ್ಟೆಲ್ಲ ಎಫರ್ಟ್ ಹಾಕಿರ್ತೀರ ಅಲ್ವಾ, ಸೊ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರ್ತೀರ ನೀವು ಮಾಡೋವರೆಗೂ, ಅಂದರೆ ಕಸ್ಟಮರ್ ಎಂಟ್ರಿ ಆದಾಗ ನೀವು ಯಾವ ರೀತಿ ಅಪ್ರೋಚ್ ಮಾಡ್ತೀರಾ ಅನ್ನೋದೇ ಅಷ್ಟು ಎಫರ್ಟ್ನು ಕಸ್ಟಮರ್ ಮೇಲೆ ಹಾಕಬೇಕು ಗೈಸ್. ಸೊ ಬಿಸ್ನೆಸ್ಸಿಗೆ ಮೇಯ್ನಾಗಿ ಬೇಕಾಗಿರೋದೇ ಕಸ್ಟಮರ್ ಹ್ಯಾಂಡ್ಲಿಂಗ್ ಗೈಸ್. ಸೊ ನೀವು ರಿಟೇಲ್ ಬಿಸ್ನೆಸ್ಸು ಮ್ಯಾನ್ ಟು ಮ್ಯಾನ್ ಅಂದರೆ ಕಸ್ಟಮರ್ ಜೊತೆ ನೀವು ಆಫ್ಲೈನಲ್ಲಿ ನೀವು ಕಸ್ಟಮರ್ ಜೊತೆ ಮಿಂಗಲ್ ಆಗಿ ನೀವು ಇದು ಮಾಡ್ತಾಯಿದ್ದೀರಾ, ಡೈರೆಕ್ಟು ಹ್ಯಾಂಡಲ್ ಮಾಡ್ತಾಯಿದ್ದೀರಾ ಕಸ್ಟಮರ್ನ ಅಂದಾಗ ಇದು ಮ್ಯಾಟ್ರ್ ಆಗೇ ಆಗುತ್ತೆ. ಸೊ ಆನ್ಲೈನ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ಆನ್ಲೈನಲ್ಲಿ ಕೂಡ ಕಸ್ಟಮರ್ನ ಹ್ಯಾಂಡಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ನೀವು ಸುಮ್ಮನೆ ಯಾವುದೋ ಒಂದು ಪ್ರಾಡಕ್ಟ್ನ ಲಾಂಚ್ ಮಾಡಿಬಿಟ್ಟು ಡೆಲಿವರಿ ಕೊಡ್ತೀವಿ ಅಂದ್ಬಿಟ್ಟು ಪ್ರೈಸ್ ಹಾಕಿ ಡೆಲಿವರಿ ಕೊಡೋದು ಇದು ಮ್ಯಾಟ್ರ್ ಆಗೋಲ್ಲ. ಬಟ್ಟೆ ಒಳ್ಳೆ ಕ್ವಾಲಿಟಿ ಕೊಡ್ತೀರಾ, ಏನು ಎಕ್ಸೆಟ್ರಾ ಅದನ್ನು ಯಾವ ರೀತಿ ಪ್ಯಾಕಿಂಗ್ ಮಾಡ್ತೀರಾ, ಯಾವ ರೀತಿ ಅವ್ರಿಗೆ ಅಪ್ರೋಚ್ ಮಾಡ್ತೀರಾ, ಯಾವ ರೀತಿ ಪ್ಯಾಕಿಂಗ್ ಕಳಿಸ್ತೀರಾ, ಎಷ್ಟು ದಿನದಲ್ಲಿ ಕಳಿಸ್ತೀರಾ, ಎಷ್ಟು ದಿನ ಆದಮೇಲೆ ನಿಮ್ಮ ಹತ್ರ ಡಿಸ್ಪ್ಯಾಚ್ ಆಗುತ್ತೆ, ಎಷ್ಟು ದಿನ ಆದಮೇಲೆ ಡೆಲಿವರಿ ಆಗುತ್ತೆ, ಯಾವ ಡೆಲಿವರಿ ಮುಖಾಂತರ ಕಳಿಸಿದ್ದೀರಾ, ಸೊ ನೀವು ಡೆಲಿವರಿ ಪ್ಯಾಕೇಜ್ ಹೆಂಗಿದೆ, ಡೆಲಿವರಿ ಯಾವ ಥರ ಲುಕ್ ಇದೆ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಸೊ ಲೈಕ್ ಬೇರೆಯವರೆಲ್ಲ ಹೇಳ್ಬೋದು, ಏನು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನೀವು ಪಾಲಿ ಬ್ಯಾಗ್ ಸಿಗ್ತದೆ, ಇದು ಡೆಲಿವರಿ ಕವರ್ಗಳು ಸಿಗ್ತದೆ, ಲೈಕ್ 2 rupees 1 rupee. ಸೊ ಅದನ್ನು ನೀವು 1000 ತರಿಸಿ ಇಟ್ಕೊಂಡ್ರೂ ನೀವು ಆರಾಮಾಗಿ ಡೆಲಿವರಿ ಮಾಡ್ಬೋದು. ಡೆಲಿವರಿ ಚಾರ್ಜಸ್ ಇಷ್ಟ ಆಗುತ್ತೆ. ನೀವು ಒಂದು ಪ್ರಾಡಕ್ಟ್ ತಂದುಬಿಟ್ಟು ನೀವು ಒಳ್ಳೊಳ್ಳೆ ಫೋಟೋ ತೆಗೆದುಬಿಟ್ಟು ಹಾಕ್ಬಿಟ್ಟು ನೀವು ಆ ಪ್ಯಾಕೆಟ್ ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡಿ ಕಳಿಸ್ಬಿಟ್ರೆ ಮುಗ್ದೋಯ್ತು. ಲೈಕ್ ಹೌದು ಗೈಸ್, ಅದು 100% ನಿಜ. ನಾನು ಯಾರೇ ಬಿಸ್ನೆಸ್ ಮಾಡೋರ್ನು ಗೈಸ್ ನಾನು ಬ್ಲೇಮ್ ಮಾಡ್ತಾಯಿಲ್ಲ. ಸೊ ನೀವು ಮಾಡ್ತಾರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಸೊ ನಾನು ಹೇಳ್ತಾ ಇರೋದು ಏನಂದರೆ, ನೀವು ಇಂಪ್ರೂವ್ ಆಗಬೇಕು ಅಂದರೆ ಏನೆಲ್ಲ ಸ್ಕಿಲ್ಸ್ ಆ್ಯಡ್ ಮಾಡ್ಕೋಬೇಕು ಅಂತ ಹೇಳ್ತಾ ಇರೋದು. ಸೊ ಅವ್ರವ್ರದ್ದು ಬಿಸ್ನೆಸ್ ಸ್ಟ್ರಾಟಜಿ ಅವ್ರವ್ರದ್ದು ಇರುತ್ತೆ. ಸೊ ಅವ್ರನ್ನ ಯಾರನ್ನೂ ಕೂಡ 100% ನಾನು ಬ್ಲೇಮ್ ಮಾಡ್ತಾಯಿಲ್ಲ ಗೈಸ್. ಸೊ ಅವರಿಂದ ನನಗೆ ಲಾಸ್ ಆಗುತ್ತೆ, ಅವರಿಂದ ನನಗೆ
ಇಲ್ಲ ಗೈಸ್, ಏನು ಅದೆಲ್ಲ ಸುಳ್ಳು. ನೀವು ಯಾವ ರೀತಿ ಕಸ್ಟಮರ್ನ ಇಂಪ್ರೆಸ್ ಮಾಡಿ ಯಾವ ರೀತಿ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋಕ್ಕೆ ಹ್ಯಾಂಡ್ಲ್ ಮಾಡ್ತೀರೋ, ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡಬೇಕಾದ್ರೆ ಅವ್ರು ಯೋಚನೆ ಮಾಡಿದ್ರೆ ಪರ್ಚೇಸ್ ಮಾಡಬೇಕು, ಆ ರೀತಿ ಇಂಪ್ರೆಷನ್ ಕ್ರಿಯೇಟ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಸಿಂಪಲ್ ಗೈಸ್, ನೀವು ಒಳ್ಳೆ ಒಂದು ಪ್ಯಾಕೇಜ್ ಹಾಕಿದ್ರಿ, ಒಳ್ಳೆ ಒಂದು ಮೆಟೀರಿಯಲ್ ಕೊಟ್ರಿ, ಮತ್ತು ಅದರಲ್ಲೊಂದು ಥ್ಯಾಂಕ್ ಯು ಕಾರ್ಡ್ ಇಟ್ರಿ. ಸೊ ನೆಕ್ಸ್ಟು ಗಿಫ್ಟ್ ಕಾರ್ಡ್ ಆ್ಯಡ್ ಮಾಡೋದ್ರಲ್ಲೂ ಒಂದು ಸ್ವಲ್ಪ ಇಂಪ್ರೆಸ್ ಆಯ್ತಾರೆ ಕಸ್ಟಮರ್ಸು. ಸೊ ಇದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆದ್ರೂ ಇಂಪ್ರೆಸ್ಸು ಆಗೋದು ನೆಕ್ಸ್ಟ್ ಲೆವೆಲು. ಸೊ ಗಿಫ್ಟ್ ಕಾರ್ಡ್ ಆ್ಯಡ್ ಮಾಡೋದು. ಗಿಫ್ಟ್ ಕಾರ್ಡ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಆನ್ಲೈನಲ್ಲಿ ನೆಕ್ಸ್ಟ್ ಶಾಪಿಂಗ್ಗೆ ನಿಮಗೆ 100 ರೂಪೀಸ್ ಆಫರ್ ಆಗುತ್ತೆ. ಸೊ ನ್ಯೂ ಯೂಸರ್ಸ್ಗೆ 100 ರೂಪೀಸ್ ಆಫರ್ ಆಗುತ್ತೆ. ಶೇರ್ ಟು ಯುವರ್ ಫ್ರೆಂಡ್ಸ್, ಈ ಥರ ಕೊಡೋದ್ರಿಂದ ಗೈಸ್ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ. ಸೊ ಇದು ಯಾವುದೂ ವರ್ತಿಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಗೈಸ್. ಸೊ ಒಂದೊಂದು ಸ್ಟೆಪ್ಪು ಒಂದೊಂದು ಐಡಿಯಾಸನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ನೀವು ಯಾವ ರೀತಿ ನೀವು ಕಸ್ಟಮರ್ಸ್ನ ಇಂಪ್ರೆಸ್ ಮಾಡ್ತೀರೋ, ಸೊ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಂದು ಕ್ಲಾತ್ ಬ್ರ್ಯಾಂಡ್ ಆಗಿರೋದ್ರಿಂದ, ಆನ್ಲೈನಲ್ಲಿ ಇರೋದ್ರಿಂದ, ಸೊ ನಾನಿವಾಗ ಯಾವ ರೀತಿ ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ, ಓಕೆ ಚೆನ್ನಾಗಿ ಪ್ಯಾಕಿಂಗ್ ಮಾಡಿ, ಗಿಫ್ಟ್ ಕಾರ್ಡ್ ಆ್ಯಡ್ ಮಾಡಿ, ಮತ್ತು ಒಂದು ಲೆಟ್ರು, ಥ್ಯಾಂಕ್ ಯು ಲೆಟ್ರು ಅಥವಾ ಥ್ಯಾಂಕ್ ಯು ಕಾರ್ಡ್ ಆ್ಯಡ್ ಮಾಡಿ, ಲೈಕ್ ನಮ್ಮದೊಂದು ಲೋಗೋ, ನಮ್ಮದೊಂದು ವೆಬ್ಸೈಟ್ದು QR ಕೋಡು ಇದೆಲ್ಲ ಹಾಕ್ಬಿಟ್ಟು ಒಂದು ಒಳ್ಳೆ ಬಾಕ್ಸಿಂಗು, ಒಳ್ಳೆ ಪ್ಯಾಕೇಜು ಮಾಡಿ ಅವ್ರಿಗೆ ಓಪನ್ ಆಗಿದ ತಕ್ಷಣ ಒಂಥರ ಸರ್ಪ್ರೈಸ್ ಥರ ಫೀಲ್ ಆಗೋ ಥರ ಕಳಿಸಿದಾಗ ನೆಕ್ಸ್ಟ್ ಅವ್ರು ಅಟ್ ಎನಿ ಕಾಸ್ಟ್ ಬಟ್ಟೆ ಬೇಕು ಅಥವಾ ಶರ್ಟ್ ಬೇಕು, ಪ್ಯಾಂಟ್ ಬೇಕು ಅಂದಾಗ ನಮ್ಮ ವೆಬ್ಸೈಟ್ ತಲೆಗೆ ಬರುತ್ತೆ. ಸೊ ಓಕೆ, ಇವರು ಹೊಸ್ದಾಗಿ ಏನಾರು ಲಾಂಚ್ ಮಾಡೋರ, ನನಗೆ ಬೇಕು ಇವಾಗ ಸ್ಯಾರಿ ಬೇಕು, ಸ್ಯಾರಿ ಏನಾರು ಹೊಸ್ದಾಗಿ ಲಾಂಚ್ ಮಾಡೋ ಅಥವಾ ಏನಾರು ಇದೆಯಾ, ನನಗೆ ಬೇಕಾಗಿರೋ ಥರ ಇದೆಯಾ ಅಂತ ಫಸ್ಟ್ ನಮ್ಮ ವೆಬ್ಸೈಟ್ನ ಓಪನ್ ಮಾಡಬೇಕು. ಸೊ ನಮ್ಮ ವೆಬ್ಸೈಟ್ನ ಓಪನ್ ಮಾಡಿ ಅವ್ರು ಪರ್ಚೇಸ್, ಇದು ಇಂಪ್ರೆಷನ್ ಗೈಸ್. ಸಿಂಪಲು, ನೀವು ಏನೇ ಮಾಡಿ ಗೈಸ್, ಸೊ ನೀವು 50% ಏನು ಎಫರ್ಟ್ ಹಾಕಿರ್ತೀರಿ, ಇನ್ನು 50% ನೀವು ಕಸ್ಟಮರ್ ಮೇಲೆ ಎಫರ್ಟ್ ಹಾಕಲೇಬೇಕು. ಇದು ನಾನೊಂದು ಕಲ್ತಿರೋದು. 50% ಓಕೆ ಬ್ರದರ್, ನೀವು ಹೇಳ್ತಾ ಇರೋದು 50% ಜಾಸ್ತಿ. ಬ್ರದರ್, ನೀವು 80% ಕಸ್ಟಮರ್ ಮೇಲೆ ಇದು ಮಾಡಿ ಇಂಪ್ಲಿಮೆಂಟ್ ಮಾಡಿ 20% ಅಷ್ಟೇ ನೀವು ಕಾನ್ಸಂಟ್ರೇಟ್ ಮಾಡಿ. ಆನ್ಲೈನು ಶಾಪಿಂಗು ಗೀಪಿಂಗು ಆನ್ಲೈನು ಮಾರ್ಕೆಟಿಂಗ್ ಅಂತ ಇಂಪ್ಲಿಮೆಂಟ್ ಮಾಡಿ, ಇನ್ನು 80% ನೀವು ಕಸ್ಟಮರ್ ಮೇಲೆ ಹಾಕಿ ಬ್ರದರ್, ನೀವು ಎಲ್ಲೋ ಒಯ್ತೀರ. ಇಷ್ಟೇ ಹಾಕ್ಬೇಕು ಅಷ್ಟೇ ಹಾಕ್ಬೇಕು ಅಂತಲ್ಲ, ನನ್ನ ಪ್ರಕಾರ ಮಿನಿಮಮ್ 30 to 40% ಎಫರ್ಟು ಗೈಸ್ ಹಾಕಲೇಬೇಕು ಕಸ್ಟಮರ್ ಮೇಲೆ, ಬೇರೆ ಚಾನ್ಸೇ ಇಲ್ಲ. ನೀವು 80% ನಾವು ಏನೇನೋ ಮಾಡಿಬಿಟ್ಟಿದ್ದೀವಿ, ಕಸ್ಟಮರ್ ಬಂದು ಅವರೇ ನೋಡ್ಕೊಂಡು, ಅವರೇ ಪರ್ಚೇಸ್ ಮಾಡ್ಕೊಂಡು, ಅವರೇ ಬಿಲ್ ಮಾಡ್ಕೊಂಡು ದುಡ್ಡು ಕೊಟ್ಬಿಟ್ಟು ಹೋಯ್ತಾರೆ ಗೈಸ್. ಇದೆಲ್ಲ ಸುಳ್ಳು, ಇದೆಲ್ಲ ಝೂಡಿಯೋ ಗೈಸ್. ಇವಾಗ ಝೂಡಿಯೋದಲ್ಲೂ ನೀವು ಎಲ್ಲೇ ಹೋಗಿ, ಝೂಡಿಯೋ, H&M, ಝಾರಾ, ಇದರಲ್ಲೂ ಕೂಡ ಕಸ್ಟಮರ್ ಯಾರನ್ನಾರ ಕರೆದುಬಿಟ್ಟು ಈ ಥರದೊಂದು ಪ್ರಾಡಕ್ಟ್ ಬೇಕು ನನಗೆ ತೋರಿಸಿ ಅಂದಾಗ ಅವರೇ ಇಲ್ಲಿದೆ ಹೋಗಯ್ಯ ನೋಡ್ಕೊ ಹೋಗಯ್ಯ ಅಂದರೆ ಹೋಯ್ತಾರೆ ಆಚೆಗೆ. ಸಿಂಪಲ್ಲು, ನೆಕ್ಸ್ಟು ಮಿನಿಟೇ ಅವ್ರು ಆಚೆ ಇರ್ತಾರೆ, ₹1 ಶಾಪಿಂಗ್ ಮಾಡಲ್ಲ. ಇಲ್ಲೈತು ಹೋಗಯ್ಯ, ನಿನ್ಗೇನು ಹೇಳ್ಕೊಡ್ಬೇಕಾ, ನಾನು ತೋರಿಸ್ಬೇಕಾ ಅಂತ ಅಂದ್ಬಿಡ್ಲಿ. ಅಲ್ಲಿರೋ ಸೇಲ್ಸ್ ಡಿಪಾರ್ಟ್ಮೆಂಟ್ ಅಥವಾ ಯಾರಾದ್ರೂ ವರ್ಕರು ಹಿಂಗೆ ಹೇಳ್ಬಿಡ್ಲಿ, ಮುಗೀತು ಅವ್ರ ಕತೆ. ಸೇಲ್ಸ್ ಅವರು ಕೆಲಸದಿಂದ ಆಚೆ ಇರ್ತಾರೆ 10 ನಿಮಿಷಕ್ಕೆ ಅಥವಾ 1-2 ದಿನಕ್ಕೆ ಕಂಪ್ಲೇಂಟ್ ರೈಸ್ ಆದರೆ ಅವರು ಆಚೆ ಇರ್ತಾರೆ ಕೆಲಸದಿಂದ. ಇವರು ನೆಕ್ಸ್ಟ್ ಮಿನಿಟೇ ಶಾಪಿಂದ ಆಚೆ ಹೋಯ್ತಾರೆ ಕಸ್ಟಮರ್ನು. ಸೊ ಸಿಂಪಲ್ಲು, ಎಸ್ ಮೇಡಮ್ ಇದೆ, ಇಲ್ಲಿ ಬನ್ನಿ, ನನ್ನ ಫಾಲೋ ಮಾಡಿ, ನಾನು ತೋರಿಸ್ತೀನಿ, ಓಕೆ ಇದು ನೋಡಿ ಚೆನ್ನಾಗಿದೆ, ಓಕೆ ಇದು ಈ ಥರ ಇದರಲ್ಲೇ ಬೇರೆ ಕಲೆಕ್ಷನ್ಸ್ ಇದೆ. ಮತ್ತು ನೀವು ಗೈಸ್, ನೀವು ಪ್ರತಿಯೊಂದು ಮೂಮೆಂಟ್ನವ್ರದ್ದು ಅಬ್ಸರ್ವ್ ಮಾಡಿಬೇಕಾದ್ರೆ, ನಾನು ಇವಾಗ ಹೇಳ್ತಾ ಇದ್ದೀನಿ ಅಂತಲ್ಲ, ನೀವು ಯಾವುದೇ ಈ ಥರ ಝಾರಾ, H&M ಯಾವುದಕ್ಕೆ ಹೋಗಿ ನೀವು ಹೋಗ್ಬಿಟ್ಟು 1000 ರೂಪೀಸ್ದು ಅಥವಾ ಬೇಡ ಗೈಸ್, ಝಾರಾ H&M ಎಲ್ಲ 1000 ಅಂದರೆ ಚೀಪ್ ರೇಟ್ ಆಗೋಗುತ್ತೆ. ಒಂದು 5000 ರೂಪೀಸ್ಗೆ ಪ್ರಾಡಕ್ಟ್ ನೋಡೋಕೆ ಹೋಗಿ. ಸೊ 4000ಇಂದ 5000 ಟಾರ್ಗೆಟ್ ಇಟ್ಕೊಂಡು ನೋಡ್ತಾ ಇರ್ರಿ. ಅವರು ನಿಮಗೆ 7000 ಪ್ರಾಡಕ್ಟ್ ತೋರಿಸ್ತಾರೆ, 8000 ಪ್ರಾಡಕ್ಟ್ ತೋರಿಸ್ತಾರೆ. ಸೊ ಇದಕ್ಕಿಂತ ಇದು ಚೆನ್ನಾಗಿದೆ ಕ್ವಾಲಿಟಿಲಿ, ನನ್ನ ಕೇಳೋದಾದರೆ ಇದನ್ನ ರೆಫರ್ ಮಾಡ್ತೀನಿ, ವರ್ತಬಲ್ಲು. ಸೊ ಇದು ನಿಮಗೆ ಬೇರೆ ಕಡೆ ಬೇರೆ ಇದರಲ್ಲಾದರೆ ನಿಮಗೆ 10K 12Kವರೆಗೂ ಹೋಗುತ್ತೆ. ಸೊ ನಮ್ಮಲ್ಲಿ ಆಲ್ಮೋಸ್ಟ್ 7K ಸಿಗ್ತಿದೆ. ಮೆಟೀರಿಯಲ್ ನೋಡಿ, ಫ್ಯಾಬ್ರಿಕ್ ನೋಡಿ, ಬೇರೆಯವ್ರ ಜೊತೆ ಕಂಪೇರ್ ಮಾಡಿಲ್ಲ ಅಂದ್ರೂ ಮೆಟೀರಿಯಲ್ ನೋಡಿ, ಫ್ಯಾಬ್ರಿಕ್ ನೋಡಿ ಎಷ್ಟು ಹಾರ್ಡ್ ಇದೆ. ನಿಮಗೆ ಚಳಿಗಾಲದಲ್ಲಿ 1% ಫೀಲ್ ಆಗೋಲ್ಲ ಚಳಿ ಆಯ್ತಿದೆ ಅಂತ. ಸೊ ನೀವೆಲ್ಲರೂ ಟ್ರಿಪ್ಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸ್ತಾರೆ. ಅದೇ ನೀವು 7000 8000 ಟಾರ್ಗೆಟ್ ಇಟ್ಕೊಂಡು ನೋಡಿ, ಅವ್ರು 10,000 ತೋರಿಸ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ 5000 ಪ್ರಾಡಕ್ಟ್ ನೋಡಬೇಕಾದಾಗ ನೀವು 2000 ಅಂತ ಕರ್ಕೊಂಡು ಹೋಗ್ಬಿಟ್ಟು ಇದು ಚೆನ್ನಾಗಿದೆ ನೋಡಿ ಅಂತ ತೋರಿಸಲ್ಲ. ಯಾರೋ ರೇರು ಗೈಸ್, ನಾನು ನಿಜ ಹೇಳ್ತೀನಿ, ರೇರು ನೀವು 5000 ಪ್ರಾಡಕ್ಟ್ ನೋಡ್ತಿದ್ರೆ ಇಲ್ಲಿ ಬನ್ನಿ, ಇಲ್ಲಿ 2000 ನೋಡಿ ಅಂತ ಹೇಳೋದು.
ಸೊ ಯಾಕೆ ಅಂದರೆ ಕಸ್ಟಮರ್ ಮೈಂಡ್ಸೆಟ್ನ ಚೇಂಜ್ ಮಾಡಬೇಕು. ಯಾವತ್ತೇ ಆಗಲಿ ಅವರು 1,000ಕ್ಕೆ ಬಿಲ್ ಮಾಡೋಕ್ಕೆ ಬಂದವರು 1,000ಕ್ಕೆ ಪರ್ಚೇಸ್ ಮಾಡೋಕ್ಕೆ ಬಂದವ್ರೆ ಅಂದಾಗ ಅವ್ರನ್ನ 2 to 3K ಪುಷ್ ಮಾಡಬೇಕು. ಆವಾಗಲೇ ಬಿಸ್ನೆಸ್ ಗ್ರೋ ಆಗೋದು. ಸೊ ಅದನ್ನು ಫಸ್ಟು ಅವರು ಟ್ರೈನ್ ಮಾಡ್ತಾರೆ. ಸೊ ಇದೆಲ್ಲ ಈಸಿ ಅಲ್ಲ, ಫಸ್ಟು ಟ್ರೈನಿಂಗಲ್ಲೇ ಇದನ್ನೆಲ್ಲ ಗೈಡ್ ಮಾಡಿರ್ತಾರೆ. ಸೊ ಈ ಥರ ಕಸ್ಟಮರ್ ಬಂದಾಗ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಮತ್ತು ಒಂದು ಕಾಲಮ್ ಖಾಲಿ ಐತಿದ್ದಂಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಶರ್ಟ್ ತುಂಬ ಕ್ಲಿಕ್ಕಾಗಿ ಒಂದು ಶರ್ಟ್ ಕಂಪ್ಲೀಟಾಗಿ ಸೇಲ್ ಆಗಿದೆ, ಆ ಕಾಲಮ್ ಖಾಲಿ ಇರೋಕ್ಕೆ ಬಿಡೋಲ್ಲ, ಬೇರೆ ಯಾವುದಾದ್ರೂ ಸ್ಟಾಕ್ ತಂದು ಇಡಬೇಕು, ಅಥವಾ ಬೇರೆ ಎಲ್ಲೋ ದೂರದಲ್ಲಿರೋ ಸ್ಟಾಕ್ನ ಇಲ್ಲಿ ಅಟ್ಲೀಸ್ಟ್ ಅಲ್ಲಿರೋ ಸ್ಟಾಕ್ನ ಎಕ್ಸ್ಟ್ರಾ ಸ್ಟಾಕ್ನ ಇಲ್ಲಿ ತಂದು ಇಡಬೇಕು. ಯಾವ ಕಾಲಮ್ಸು ಖಾಲಿ ಕಾಣಬಾರ್ದು ಕಸ್ಟಮರ್ಸ್ಗೆ. ಯಾವಾಗಲೂ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಅಂತ ತೋರಿಸ್ಕೋಬೇಕು. ಎನಿ ಟೈಮ್ ಅಟ್ ಎನಿ ಕಾಸ್ಟ್ ನಮ್ಮ ಹತ್ರ ಸ್ಟಾಕ್ ಇದ್ದೇ ಇರುತ್ತೆ ಅಂತ ತೋರಿಸ್ಕೋಬೇಕು. ಈ ಥರ ಇಂಪ್ರೆಸ್ ಮಾಡಬೇಕು ಅಂದ್ಬಿಟ್ಟು ಫುಲ್ಲು ಇದು ಮಾಡ್ತಾರೆ. ಅಷ್ಟು ಈಸಿ ಅಲ್ಲ ಗೈಸ್. ಅವ್ರೂ ಬೆಳಿಬೇಕು ಅಂದರೆ ಕಸ್ಟಮರ್ನ ಹ್ಯಾಂಡ್ಲು ಮಾಡ್ದಿರಾ ಲೈಕ್ ಇವಾಗ ನಾನೊಂದು ಎಕ್ಸಾಂಪಲ್ ಕೊಟ್ಟೆ, ಲೈಕ್ ಹೋಗಿ ನೋಡ್ಕೊಂಡು ತಗೊಳ್ಳಿ, ಎಲ್ಲ ನಿಮ್ಮ ಮುಂದೆನೇ ಇಲ್ವಾ, ನಾವೇನು ಎತ್ಮಡಗಿದ್ದೀವ ಯಾವ್ದಾರ ಬಾಕ್ಸ್ಗೆ ಹಾಕಿ ಹೋಗಿ ನೋಡ್ಕೊಳ್ಳಯ್ಯ ಅಂತಂದರೆ ಸಿಂಪಲ್ ಆಚೆ ಇರ್ತಾನೆ ಅವನು. ನೆಕ್ಸ್ಟ್ ಮಿನಿಟ್ ಏನು ಯೋಚನೆ ಮಾಡಲ್ಲ. ಅವನೇನಾದರೂ ಒಂದು ಸ್ವಲ್ಪ ಅಫಿಷಿಯಲು ಒಂದು ಸ್ವಲ್ಪ VIP ಆ ಥರ ರೇಂಜಲ್ಲಿದ್ದರೆ ಒಂದು ಕಂಪ್ಲೇಂಟ್ ರೈಸ್ ಮಾಡ್ತಾನೆ, ಅಥವಾ ಅಟ್ಲೀಸ್ಟ್ ಅವ್ನಿಗೆ ಒಂದು ನಾಲೆಡ್ಜ್ ಐತೆ ಕಂಪ್ಯೂಟರ್ ಮೇಲೆ, ಮತ್ತು ಕಂಪ್ಲೇಂಟ್ ಹೆಂಗೆ ರೈಸ್ ಮಾಡೋದು ಮೇಲ್ ಬಗ್ಗೆ ಎಲ್ಲ ನಾಲೆಡ್ಜ್ ಐತೆ ಅಂದರೆ ಆರಾಮಾಗಿ ಒಂದು ಮೇಲ್ ಪುಷ್ ಮಾಡ್ತಾನೆ. ಸೊ ವೆರಿ ಗುಡ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಹಂಗೆ ಹಿಂಗೆ ಅಂತ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ. ಎನ್ಕ್ವೈರಿ ಸ್ಟಾರ್ಟ್ ಆದಮೇಲೆ ಅವರು ಆಚೆ ಇರ್ತಾರೆ, ಯಾರು ಹ್ಯಾಂಡ್ಲು ಮಾಡಿದ್ರು ಅವನ್ನ ಅವರು ಆಚೆ ಇರ್ತಾರೆ. ಆ ಥರ ಯಾರ್ಯಾರು ಹ್ಯಾಂಡ್ಲು ಮಾಡ್ತವ್ರೆ ಅಂತ ತಿಳ್ಕೊಂಡು ಅವ್ರನ್ನೂ ಆಚೆ ಇಡ್ತಾರೆ. ಸೊ ಸಿಂಪಲ್ಲು. ಯಾವತ್ತೇ ಆಗಲಿ ಬಿಸ್ನೆಸ್ ಗ್ರೋ ಮಾಡೋರು ಬೇಕು ಸೇಲ್ಸ್ ಡಿಪಾರ್ಟ್ಮೆಂಟಲ್ಲಿ, ಬಿಸ್ನೆಸ್ನ ಲಾಸ್ ಮಾಡೋರಲ್ಲ. ಸೊ ಪ್ರತಿಯೊಂದು ಮೂಮೆಂಟ್ನು ನೀವು ಅಬ್ಸರ್ವ್ ಮಾಡಬೇಕು. ಸೊ ನೀವು ಏನೇ ಒಂದು ಬಿಸ್ನೆಸ್ ಮಾಡಿ, ಆ ಬಿಸ್ನೆಸ್ ಅಟ್ಲೀಸ್ಟ್ ನೀವು ಹೋಗಿ ನೀವು ಅಲ್ಲಿ ಹೋಗಿ ಎಕ್ಸ್ಪೀರಿಯೆನ್ಸ್ ಇಲ್ಲ, ಲೈಕ್ ಬೇರೋ ಕೈ ಕೆಳಗಡೆ ಕೆಲಸ ಮಾಡೋಕ್ಕೆ ನನಗೆ ಆಗಲ್ಲ ಬ್ರದರ್, ನನಗೆ ಬೇಜಾರು, ನಾನೇನೇ ಇದ್ರು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು, ನಾನೇ ಏನಾದರೂ ಸ್ಟ್ಯಾಂಡ್ ತಗೋಬೇಕು ಅಂತ ಪ್ಲ್ಯಾನ್ ಇದ್ದರೆ ಗುಡ್. ಹೋಗಿ ನೀವು ಇವಾಗ ಫಾರ್ ಎಕ್ಸಾಂಪಲ್ ನಾನು ಬಟ್ಟೆ ಶಾಪ್ ಮಡಗಿದ್ದೀನಿ, ಸೊ ನಾನು H&M, Zara, Zudio, ನೀವು ನಾರ್ಮಲಾಗಿ ಹೋಗಿ ವಾಚ್ಔಟ್ ಮಾಡೋದಕ್ಕೂ ಮತ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಮಾಡಿ ನೀವು ಬಿಸ್ನೆಸ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಬಟ್ಟೆಗಳ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ರಿಸರ್ಚ್ ಮಾಡಿ ಹೋಗಿ ನೀವು ಅಬ್ಸರ್ವ್ ಮಾಡೋದೇ ಬೇರೆ. ಸೊ ಟ್ರಸ್ಟ್ ಮೀ ಗೈಸ್, ನೀವು ಒಂದು 10-50 ಸತಿ ಹೋಗಿರ್ರಿ ಬಿಸ್ನೆಸ್ ಪರ್ಪಸ್ ಇಲ್ದಿರ, ಲೈಕ್ ಶಾಪಿಂಗ್ ಮಾಡೋಕ್ಕೆ ಅಂತ. ಅದೇ ಬೇರೆ ಥರ ನೀವು ಥಿಂಕ್ ಮಾಡಿ ಬೇರೆ ಥರ ಇದ್ರಲ್ಲಿ ನೋಡ್ತಾ ಇರ್ತೀರಾ. ಅದೇ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ 2 to 3 ಮಂತ್ಸು ಇನ್ವಾಲ್ವ್ ಆಗಿ ಫುಲ್ಲು ರಿಸರ್ಚ್ ಮಾಡಿ, ಅದಾದಮೇಲೆ ಬಿಸ್ನೆಸ್ ಪರ್ಪಸ್ಸು ಸುಮ್ಮನೆ ಒಂದು ಅಬ್ಸರ್ವ್ ಮಾಡೋಣ ಯಾವ ರೀತಿ ಬಿಸ್ನೆಸ್ ನಡೀತಿದೆ ಅಂದ್ಬಿಟ್ಟು ಹೋಗಿ ನಿಂತ್ಕೊಳ್ಳಿ. ಆವಾಗ ನಿಮ್ಮ ಮೈಂಡ್, ನಿಮ್ಮ ವ್ಯೂನೇ ಚೇಂಜ್ ಆಗಿರುತ್ತೆ, ನೀವು ನೋಡೋ ಪ್ರತಿಯೊಂದು ವ್ಯೂನೇ ಚೇಂಜ್ ಆಗಿರುತ್ತೆ. ಸೊ ಯಾವ ರೀತಿ ಬಿಸ್ನೆಸ್ ಆಗ್ತಿದೆ, ಹೇಗೆ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಕಸ್ಟಮರ್ನ, ಇದೇ ಓಡ್ತಾ ಇರುತ್ತೆ ತಲೆಯಲ್ಲಿ. ಸೊ ಈ ರೀತಿ ನೀವು ಏನೇ ಮಾಡಬೇಕಾದಾಗ್ಲೂ ಬಟ್ಟೆ ಬಿಸ್ನೆಸ್ಸು ಅಥವಾ ಓನ್ ಬ್ರ್ಯಾಂಡಿಂಗ್ ಅಂತಲ್ಲ, ಫಾರ್ ಎಕ್ಸಾಂಪಲ್ಲು ನೀವು ಎಲೆಕ್ಟ್ರಿಕ್ ಐಟಮ್ಸ್ನೇನೋ ಲಾಂಚ್ ಮಾಡಬೇಕು, ಅಥವಾ ಏನೋ ಒಂದು ಫೋನ್ ಮೊಬೈಲ್ ಈ ಥರ ಲಾಂಚ್ ಮಾಡಬೇಕು, ಏನೇ ಆಗಲಿ ಗೈಸ್, ಆರಾಮಾಗಿ ಇವಾಗ ಎಲ್ಲ ಮೆಟ್ರೋ ಅಥವಾ ಡಿಮಾರ್ಟು ಇದರಲ್ಲಿ ಎಲ್ಲ ಥರ ಕ್ಯಾಟಗರಿ ಇರ್ತಾರೆ. ಸೊ ಆ ಕ್ಯಾಟಗರಿ ನೀವೇನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರೋ, ಸೊ ಆ ಕ್ಯಾಟಗರಿಲಿ ಹೋಗಿ ಆ ಕ್ಯಾಟಗರಿ ಇರೋ ಜಾಗದಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಎಲ್ಲ ವಾಚ್ ಮಾಡಿ, ಏನು ಯಾವ ಥರ ಮಾಡಬೇಕು, ಏನೇನು ಆ್ಯಡ್ ಮಾಡಬೇಕು, ಸೊ ಏನೇನೆಲ್ಲ ಬರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಂದು ಬಟ್ಟೆ ಬ್ರ್ಯಾಂಡ್ ಆಗಿರೋದ್ರಿಂದ ಸೊ ನಾನು ಏನೇನೆಲ್ಲ ಅಬ್ಸರ್ವ್ ಮಾಡ್ಬೋದು, ಲೇಬಲ್ ಹೆಂಗೆ ಮಾಡಬೇಕು, ಮತ್ತು ಟ್ಯಾಗಲ್ಲಿ ಇನ್ಫಾರ್ಮೇಷನ್ ಏನೇನು ಬರಬೇಕು, ಟ್ಯಾಗು ಡಿಸೈನ್ ಹೇಗೆ ಬರಬೇಕು, ಇನ್ಫಾರ್ಮೇಷನ್ನು ಹಿಂದೆ ಏನೇನೆಲ್ಲ ಬರಬೇಕು, ಬಾರ್ಕೋಡ್ ಬರಬೇಕು, ಇದು SKU ನಂಬರ್ ಬರಬೇಕು, ಪ್ರೈಸ್ MRP ಬರಬೇಕು, ಡಿಸ್ಕೌಂಟ್ ಪ್ರೈಸ್ ಹಾಕಿದ್ರೆ ಹಾಕ್ಬೋದು, ಹಾಕಿಲ್ಲ ಅಂದರೆ ಬಿಡ್ಬೋದು, ಮತ್ತು ಒಂದು QR ಕೋಡು ಅಂದರೆ ಆಟೋಮೆಟಿಕ್ಕಾಗಿ ಇದು ಓಪನ್ ಆಗೋ ಥರ, ವೆಬ್ಸೈಟಲ್ಲಿ ಫೋಟೋ ಓಪನ್ ಆಗೋ ಥರ QR ಕೋಡ್ ಹಾಕಬೇಕು, ವೆಬ್ಸೈಟ್ ಓಪನ್ ಆಗೋ ಥರ QR ಕೋಡ್ ಹಾಕಬೇಕು, ಇದು ನೋಡಿ ಇಂಪ್ರೆಸ್ ಆಗಬೇಕು. ಈ ರೀತಿ ಎಲ್ಲ ನೀವು ಪ್ಲ್ಯಾನ್ ಮಾಡ್ಕೊಂಡು ನೋಡಿ ಅಬ್ಸರ್ವ್ ಮಾಡಿ ಮಾಡೋದ್ರಿಂದ ನಿಮಗೂ ಒಂದಷ್ಟು ಐಡಿಯಾಗಳು ಸಿಗುತ್ತೆ. ಸೊ ಗೈಸ್, ಸೊ ಕಸ್ಟಮರ್ ಹ್ಯಾಂಡ್ಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಯಾರಿಗೂ ಬರಲ್ಲ ಅಂತಲ್ಲ. ಸೊ ನಾನು ಒಂದೇನು ಹೇಳ್ತೀನಿ ಅಂದರೆ, ಆಕಾಶದಿಂದ ಇಳಿತಿದ್ದಂಗೆ ಅಂದರೆ ಹುಡ್ತಿದ್ದಂಗೆ ಯಾರೂ ಎರಡು ಕಾಲಲ್ಲಿ ನಡ್ಕೊ ಬರಲ್ಲ ಗೈಸ್. ಸಿಂಪಲಾಗಿ ಹೇಳಬೇಕು ಅಂದರೆ ಹುಟ್ಟಬೇಕು, ಅದಕ್ಕೊಂದು 3 ತಿಂಗಳು ಆಗಬೇಕು, 3 to 4 ತಿಂಗಳು 5 ತಿಂಗಳು ಆಗಬೇಕು, ಅಂಬೆಗಾಲು ಊರಬೇಕು. ಅಂಬೆಗಾಲು ಇನ್ ದ ಸೆನ್ಸ್ ಲೈಕ್ 4 ಅಂದರೆ 2 ಕಾಲು ಅಂದರೆ ಮಂಡಿ ಮತ್ತು ಕೈಯಲ್ಲಿ ನಡಿಬೇಕು, 4 ಕಾಲಲ್ಲಿ 4 ಕಾಲು ಥರ ನಡಿಬೇಕು. ಅದಾದಮೇಲೆ
ನಿಲ್ಲಕ್ಕೆ ಟ್ರೈ ಮಾಡಬೇಕು, ಗೋಡೆ ಹಿಡ್ಕೊಂಡು ನಡಿಯೋಕ್ಕೆ ಟ್ರೈ ಮಾಡಬೇಕು. ಗೋಡೆ ಹಿಡ್ಕೊಂಡು ನಡೀತಾ 4 ಹೆಜ್ಜೆ ವಿತೌಟ್ ಎನಿ ಗ್ರಿಪ್ಪು ನಡಿಬೇಕು. 4 ಹೆಜ್ಜೆ ಹೋಗಿ 8 ಹೆಜ್ಜೆ ಆಗಬೇಕು. 8 ಹೆಜ್ಜೆಯಿಂದ 80 ಹೆಜ್ಜೆ, 100 ಹೆಜ್ಜೆ, 200, 300 ಈ ಥರ ಆಗಿ ಆಮೇಲೆ ನಡೆಯೋದು ಕಲಿಯೋದು. ಸೊ ಹುಟ್ಟಿದ ತಕ್ಷಣವೇ ಯಾರೂ ತಕ್ಷಣ ಟಕ್ ಅಂತ ನಿಂತ್ಕೊಂಡು ಯಾರೂ ರನ್ನಿಂಗ್ ರೇಸ್ ಆಡೋಕ್ಕೆ ಚಾನ್ಸ್ ಇಲ್ಲ. ಸೊ ಅಥ್ಲೆಟಿಕ್ಸ್ ಆಗ್ಬಿಟ್ಟು 100 ಮೀಟರ್ 200 ಮೀಟರ್ ಓಡೋಕ್ಕೆ ಚಾನ್ಸ್ ಇಲ್ಲ. ಅದಕ್ಕೆಲ್ಲ ಪ್ರಾಕ್ಟೀಸ್ ಇರಬೇಕು. ಸೊ ಸಿಂಪಲ್ಲು ನೀವು ಏನೇ ಮಾಡಬೇಕು, ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಆ ಮೈಂಡ್ ಸೆಟ್ಟಿಗೆ ಬನ್ನಿ ಫಸ್ಟು. ಸೊ ಇವಾಗ ಒಂದು ಫೋನಲ್ಲಿ ನೀವು ಯಾವ್ದಾರು ಒಂದು ಆ್ಯಪ್ ಓಪನ್ ಮಾಡಿದಾಗಲೂ ಕೂಡ ನೀವು ಟಕ್ ಅಂತ ಓಪನ್ ಆಗಲ್ಲ. ಯಾವುದೇ ಆ್ಯಪ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನು ಬೇಕು, ಇವಾಗ ಫಾರ್ ಎಕ್ಸಾಂಪಲ್ ನೆಟ್ಫ್ಲಿಕ್ಸಲ್ಲಿ ಒಂದು ಮೂವಿ ನೋಡಬೇಕು ಅಂದ್ಕೊಂಡಿದ್ದ ತಕ್ಷಣ ಡೈರೆಕ್ಟಾಗಿ ಆ ಮೂವಿ ಓಪನ್ ಆಗಲ್ಲ. ಆ್ಯಪ್ ಓಪನ್ ಮಾಡಬೇಕು. ಆ್ಯಪ್ ಓಪನ್ ಮಾಡಿದಾಗ ಬಫರ್ ಆಗೇ ಆಗುತ್ತೆ, ಟೈಮ್ ತಗೊಳುತ್ತೆ. ಅದಾದಮೇಲೆ ನೆಕ್ಸ್ಟ್ ಸ್ಟೇಜ್ ಏನು ಓಪನ್ ಮಾಡ್ತೀವಿ, ಅದಾದಮೇಲೆ ಮೂವಿ ಸರ್ಚ್ ಮಾಡಬೇಕು. ಅದಾದಮೇಲೆ ಮೂವಿ ಪ್ಲೇ ಮಾಡಬೇಕು. ಪ್ಲೇ ಮಾಡಿದ ತಕ್ಷಣ ಏನು ಟಕ್ ಅಂತ ಅದು ಇದಾಗಲ್ಲ. ಫಸ್ಟು ಟ್ರೈಲರ್ ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ನೆಟ್ಫ್ಲಿಕ್ಸಲ್ಲಿ. ಆಮೇಲೆ ಪ್ಲೇ ಅಂತ ಒತ್ತಿದ್ರೆ ಪ್ಲೇ ಆಗಬೇಕಾದ್ರೆ 1-2 ಸೆಕೆಂಡ್ ಟೈಮ್ ತಗೊಳುತ್ತೆ ಲೋಡ್ ಆಗೋಕ್ಕೆ. ಅದಾದಮೇಲೆ ಸ್ಟಾರ್ಟ್ ಆಗುತ್ತೆ ಮೂವಿ ಪ್ಲೇ ಆಗೋಕ್ಕೆ. ಅವಾಗ್ಲೂ ಕೂಡ ಕೆಲವೊಂದು ಟೈಮು ಮಧ್ಯದಲ್ಲಿ ನೆಟ್ವರ್ಕ್ ಸಿಕ್ಕಿಲ್ಲ ಅಂದಾಗ ಅದು ಕೂಡ ಲೋಡ್ ಆಗೋಕ್ಕೆ ಟೈಮ್ ತಗೊಳುತ್ತೆ. ಸೊ ಎಕ್ಸಾಂಪಲ್ ಇದಕ್ಕೇನು ಕೊಡ್ತಾ ಇದ್ದೀನಿ ಅಂದರೆ ಮಧ್ಯದಲ್ಲಿ ಅಂದರೆ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಒಂದೇ ಸತಿ ಹಿಂಗೆ ಗ್ರೋ ಇರಲ್ಲ ಗೈಸ್. ಸೊ ಯಾವಾಗ ಪಾಸ್ ಆಗಿ ಲೋಡ್ ಆಗೋಕ್ಕೆ ಟೈಮ್ ತಗೊಳುತ್ತೆ ನೆಟ್ಫ್ಲಿಕ್ಸಲ್ಲಿ ಮೂವಿ ನೋಡಬೇಕಾದಾಗ, ಹಂಗೆ ನಿಮ್ಮ ಬಿಸ್ನೆಸ್ಸಲ್ಲಿ ಕೂಡ ಡೌನ್ಫಾಲ್ ಇರುತ್ತೆ. ಸೊ ತಿರ್ಗಾ ಅದು ಲೋಡ್ ಆದಮೇಲೆ ಹೆಂಗೆ ಮೂವ್ ಆಗುತ್ತೆ, ತಿರ್ಗಾ ಎದ್ದೇಳ್ತೀರಾ. ಸೊ ಯಾವಾಗ ನೆಟ್ವರ್ಕ್ ಸಿಗಲ್ಲೋ ಅವಾಗ ತಿರ್ಗಾ ಒಂದು ಸ್ವಲ್ಪ ಇದೇ ರೀತಿ ಬಿಸ್ನೆಸ್ ನಡೆಯೋದನ್ನು ಎಲ್ಲ ಏಳು ಬೀಳು ಇದ್ದೇ ಇರುತ್ತೆ. ಗ್ರಾಫ್ ಯಾವುದೇ ಕಾರಣಕ್ಕೂ ಒಂದೇ ಥರ ಇರಲ್ಲ. ಸೊ ನಿಮ್ಮದು ಒಂದೇ ಥರ ಗ್ರಾಫ್ ಇತ್ತು ಬಿಸ್ನೆಸ್ಸಲ್ಲಿ. ನಾನು ಡೇ 1 ಸ್ಟಾರ್ಟ್ ಮಾಡಿದಾಗ ಹೆಂಗೆ 1 ರೂಪಾಯಿ ದುಡ್ಕೊಂಡು ಇವಾಗ 1 ಕೋಟಿ ಮಾಡಿದ್ದೀನೋ, ಸೊ ಎಲ್ಲೋ ನಾನು 1 ರೂಪಾಯಿ ಕಡಿಮೆ ಆಗಿಲ್ಲ. ಸೊ ಫಸ್ಟ್ ಡೇ ನಾನು 1 ರೂಪಾಯಿ ಮಾಡಿದೆ, ಸೆಕೆಂಡ್ ಡೇ ನಾನು 1.1 ಮಾಡಿದೆ, ಥರ್ಡ್ ಡೇ 1.3 ಮಾಡಿದೆ, ಫೋರ್ತ್ ಡೇ 1.5 ಮಾಡಿದೆ, ಫಿಫ್ತ್ ಡೇ 3 ರೂಪೀಸ್ ಮಾಡಿದೆ, ಸಿಕ್ಸ್ತ್ ಡೇ 7 ರೂಪೀಸ್ ಮಾಡಿದೆ. ಹಿಂಗೆ ಬೆಳ್ಕೊಂಡು ಬ್ರದರ್ ನಾನು 1 ರೂಪಾಯಿನೂ ಕಡಿಮೆ ಆಗಿಲ್ಲ. ನೆನ್ನೆ ಎಷ್ಟು ದುಡ್ದಿದ್ನೋ ಅದಕ್ಕಿಂತ 1 ರೂಪಾಯಿ ಜಾಸ್ತಿ ದುಡ್ದಿರ್ತೀನಿ ನಾಳೆ ಅಥವಾ ಇವತ್ತು. ನಾಳೆ ಇನ್ನೊಂದು 2 ರೂಪಾಯಿ ಜಾಸ್ತಿ ದುಡ್ದಿರ್ತೀನಿ. ಹೀಗೆ ಇದೆ ಗ್ರೋತು ಅಂದರೆ ನಿಜವಾಗ್ಲೂ ನಿಮ್ಗೆ ಹೆವಿ ಲಕ್ಕಿದೆ, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹಿಂಗೆ ಬೆಳಿಬೇಕು ಅಂತ ನಾನು ಆಶಿಸ್ತೀನಿ. ಸೊ ಅದನ್ನೇ ಕಾಪಾಡ್ಕೊಳ್ಳಿ ಆದಷ್ಟು. ಸೊ ಬೀಳೋಕ್ಕೆ ಟ್ರೈ ಮಾಡಬೇಡಿ. ಸೊ ನನಗೆ ಗೊತ್ತಿರೋ ಪ್ರಕಾರ 99% ಈ ಥರ ಯಾವುದೇ ಕಾರಣಕ್ಕೂ ಆಗಲ್ಲ ಬಿಸ್ನೆಸ್ಸು. ಸೊ ಏಳು ಬೀಳು ಇದ್ದೇ ಇರುತ್ತೆ ಗ್ರಾಫಲ್ಲಿ. ಯಾವುದೇ ಕಾರಣಕ್ಕೂ ಒಂದೇ ಸ್ಟ್ರೆಚ್ ಇರಲ್ಲ. ಸೊ ಒಂದು ಸತಿ ಗ್ರೋತ್ ಇದ್ದರೆ ಅಟ್ಲೀಸ್ಟ್ ಒಂದು 6 ಮಂತ್ಸ್ ಗ್ರೋತ್ ಇದ್ದರೆ 1 ಮಂತ್ ಆದರೂ ಡೌನ್ಫಾಲ್ ಆಗೇ ಆಗುತ್ತೆ. ಸೊ ನೆಕ್ಸ್ಟು ಒಂದು 3 to 4 ಮಂತ್ಸ್ ಗ್ರೋತ್ ಕೊಡುತ್ತೆ. ಸೊ ಅದಾದಮೇಲೆ ಒಂದು ವೀಕ್ ಏನಾರ ಡೌನ್ಫಾಲ್ ಇದ್ದೇ ಇರುತ್ತೆ. ಸೊ ಇದು ಕಾಮನ್ನು. ಇದಕ್ಕೆಲ್ಲ ಫಿಕ್ಸ್ ಆಗಿ ಕಸ್ಟಮರ್ ಹ್ಯಾಂಡ್ಲಿಂಗ್ ಕಲಿತ್ರೆ ಆಲ್ಮೋಸ್ಟು ನೀವು ಅರ್ಧ ಬಿಸ್ನೆಸ್ ಕಲ್ತಂಗೆ. ಸೊ ಅಂತ ಹೇಳ್ತಾ ಇವತ್ತಿಂದು ಕಾನ್ಸೆಪ್ಟ್ ನಿಮಗೆಲ್ಲ ಒಂದು ಸ್ವಲ್ಪ ಅರ್ಥ ಆಯಿತು ಅಂತ ಅನ್ಕೋತೀನಿ. ಬಟ್ ನಾನೇನಂದರೆ ಗೈಸ್, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ, ನಾನು ಪ್ರಿಪೇರ್ ಆಗಿಲ್ಲ ಹೇಳಲ್ಲ. ಸೊ ಕಸ್ಟಮರ್ ಹ್ಯಾಂಡ್ಲಿಂಗ್ ಅಂದರೆ ನೋಟ್ಸ್ ಮಾಡ್ಕೊಂಡು, ಇವಾಗ ChatGPT ಹಾಕಿ ನೋಟ್ಸ್ ಬರುತ್ತೆ, ಆ ನೋಟ್ಸ್ನೆಲ್ಲ ಸ್ಟಡಿ ಮಾಡಿ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಂಡು ನನಗೆ ಈಸಿಯಾಗೋ ವರ್ಡ್ಸಲ್ಲಿ ನಾನು ನೋಟ್ ಮಾಡ್ಕೊಂಡು ಸೊ ಓದೋ ಥರ ಆದರೆ ಅದು ಭಾಷಣ ಆಗೋಗುತ್ತೆ. ಸೊ ಕಾನ್ಸೆಪ್ಟು ಕಸ್ಟಮರ್ ಹ್ಯಾಂಡ್ಲಿಂಗ್ ಬಗ್ಗೆ ಏನೇನು ಮಾತಾಡಬೇಕು, ಸೊ ಇದು ಟಾಪಿಕ್ಸ್ ಮಾತಾಡಬೇಕು. ಸೊ ಕೂರಬೇಕು ಒಂದೇ ಟೇಕಲ್ಲಿ 20-25 ನಿಮಿಷ ಆಲ್ಮೋಸ್ಟ್ ಮಾತಾಡಿದ್ದೀನಿ. ನನ್ನ ಪ್ರಕಾರ ಇದು 30 ನಿಮಿಷನೇ ಆಗೋ ಚಾನ್ಸಸ್ ಇದೆ ವೀಡಿಯೋ. ಸೊ ಟಕ್ ಅಂತ ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ತೀನಿ. ಸೊ ನನಗೇನೇನು ತಲೆಗೆ ಬರುತ್ತೆ ಮಧ್ಯದಲ್ಲಿ ಅದನ್ನ ಆ್ಯಡ್ ಆನ್ ಮಾಡ್ಕೊತೀನಿ. ಗೈಸ್ ನೀವು ನಂಬಲ್ಲ, ನಾನು ಏನಾರ ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಎಕ್ಸಾಂಪಲ್ ಕೊಡ್ತೀನೋ, ಎಕ್ಸಾಂಪಲ್ ಯಾವುದೂ ಪ್ರೀ ಪ್ಲ್ಯಾನ್ ಅಲ್ಲ. ಸೊ ನೆಟ್ಫ್ಲಿಕ್ಸ್ದು ನಾನು ಎಕ್ಸಾಂಪಲ್ ಕೊಟ್ಟೆ. ಸೊ ಟ್ಯಾಬಲ್ಲಿ ಆ್ಯಪ್ಸ್ಗಳಿದೆ. ಸೊ ನೆಟ್ಫ್ಲಿಕ್ಸ್ ಕಾಣಿಸ್ತಿದೆ. ಸೊ ನೆಟ್ಫ್ಲಿಕ್ಸಲ್ಲಿ ನಾನು ಮೂವೀಸ್ಗೆ ಕೊಡ್ತಿದ್ದೆ ಫ್ರೈಡೇ ಟೈಮು. ಸೊ ನಾಳೆ ಬಂದು ಫ್ರೈಡೇ, ನಾಳೆ ಒಂದು ಮೂವಿ ಬಗ್ಗೆನೂ ಕೊಡ್ತೀನಿ. ಸೊ ಯಾವುದಾದ್ರೂ ಹುಡುಕ್ತೀನಿ, ಇನ್ನೂ ಹುಡುಕಿಲ್ಲ ಯಾವುದೋ ಅಂತ. ಸೊ ನೆಟ್ಫ್ಲಿಕ್ಸಲ್ಲಿ ನಾನು ಮೂವೀಸ್ ಬಗ್ಗೆ ಹೇಳ್ತಿದ್ನಲ್ಲ, ಸೊ ನೆಟ್ಫ್ಲಿಕ್ಸ್ ಎಕ್ಸಾಂಪಲ್ ತಗೋಣ ಅಂತ ಆ ಮೂಮೆಂಟಿಗೆ ಫ್ಲ್ಯಾಶ್ ಆಗಿದ್ದು. ಸೊ ಅದೇ ಮೂಮೆಂಟಿಗೆ ನೆಟ್ಫ್ಲಿಕ್ಸ್ದು ಪ್ಲ್ಯಾನ್ ತಗೊಂಡು ನೆಟ್ಫ್ಲಿಕ್ಸ್ದು ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೆಟ್ಫ್ಲಿಕ್ಸ್ದು ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ಎಕ್ಸಾಂಪಲು ಮತ್ತು ನಾನು ಏನೇನೆಲ್ಲ ಹೇಳ್ತೀನೋ ಟಾಪಿಕ್ಸು 80% ಪ್ಲ್ಯಾನ್ಡ್ ಆಗಿರಲ್ಲ ಗೈಸ್. 20% ಪ್ಲ್ಯಾನ್ ಏನು ಅಂದರೆ ಏನೇನು ಟಾಪಿಕ್ ಮಾತಾಡಬೇಕು, ಯಾವ ಥರ ಮಾತಾಡಬೇಕು, ಯಾವ ಥರ ಅಂದರೆ ಸಿನ್ಸ್ ಟಾಪಿಕ್ಸ್ ಯಾವ ರೀತಿ ಮಾತಾಡಬೇಕು ಅನ್ನೋದೊಂದು ನಾನು ಒಂದು 10% ಅಷ್ಟೇ ಗೈಸ್, 20% ಅಲ್ಲ, 8 to 10% ಅಷ್ಟೇ ನಾನು ಯಾವ ಪ್ಲ್ಯಾನು. ಸೊ ನಂದು ಮೇನ್ ಕಾನ್ಸೆಪ್ಟ್ ಬಂದ್ಬಿಟ್ಟು 2 to 5% ಹತ್ತತ್ರ ಏನದ್ರ ಬಗ್ಗೆ ಮಾತಾಡಲಿ, ಏನು ಕಾನ್ಸೆಪ್ಟ್ ಬಗ್ಗೆ ಮಾತಾಡಲಿ ಅನ್ನೋದೊಂದು ಪ್ಲ್ಯಾನ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ರೆ ಇನ್ನು 5 to 10% ಏನೋ ಅದರಲ್ಲಿ ಏನೇನು ಟಾಪಿಕ್ ಮಾತಾಡಲಿ, ಯಾವುದು ಬೆಸ್ಟು, ಯಾವುದು ಚೆನ್ನಾಗಿರುತ್ತೆ ಅಂತ
ಪಿಕ್ ಮಾಡ್ಕೊತೀನಿ. ಸೊ ಅದನ್ನು ಕೆಲವೊಂದು ಟೈಮ್ ಕಂಪ್ಲೀಟ್ ಮಾಡಲ್ಲ. ಸೊ ಅದರಲ್ಲೂ ಕೆಲವೊಂದು 2 ಪಾಯಿಂಟ್ಸ್ ಎದುರಿಸಿರ್ತೀನಿ, ಯಾಕಂದರೆ ಅದು ಹೇಳ್ತಾ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟಿರ್ತೀನಿ. ಸೊ ತಿರ್ಗಾ ಹೇಳಿದಾಗ ಅದೇ ಎಕ್ಸಾಂಪಲ್ಸ್ ಕೊಡಬೇಕು ಅಂದಾಗ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಸ್ಕಿಪ್ ಮಾಡಿರ್ತೀನಿ. ಸೊ ಈ ರೀತಿ ನಂದು ಯಾವುದೂ ಪ್ಲ್ಯಾಂಡ್ ಅಲ್ಲ, ಪ್ರೀ ಪ್ಲ್ಯಾಂಡು ಅಲ್ಲ, ಆನ್ ಸ್ಪಾಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳೋದು ನಾನು. ಸೊ ಅಂತ ಹೇಳ್ತಾ ಗೈಸ್, ಈ ವಿಡಿಯೋ ತುಂಬ ಲೆಂತಿ ಆಯಿತು ಅಂತ ಅನ್ಕೋತೀನಿ, ಯಾಕಂದರೆ ರೀಸೆಂಟ್ ವೀಡಿಯೋಸ್ ಯಾವುದೂ 30 ಮಿನಿಟ್ಸ್ ನಂದು ಮುಟ್ಟಿರಲಿಲ್ಲ. ಸೊ ಈ ವಿಡಿಯೋ ನನ್ನ ಪ್ರಕಾರ 28 to 30 ಮಿನಿಟ್ಸ್ ಹತ್ರ ರೀಚ್ ಔಟ್ ಆಗಿದೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಬಿಸ್ನೆಸ್ ಮಾಡಬೇಕಾದ್ರೆ ಅಂತ ಪ್ಲ್ಯಾನ್ ಮಾಡ್ತಿದ್ರೆ, ಸೊ ಇದು ಕಸ್ಟಮರ್ ಹ್ಯಾಂಡ್ಲಿಂಗ್ ಅಂತ ಒಂದು ಕಾನ್ಸೆಪ್ಟು ಮತ್ತು ಬಿಸ್ನೆಸ್ ಬಗ್ಗೆ 1-2-3 ವೀಡಿಯೋ ಮಾಡಿದ್ದೀನಿ. ತುಂಬ ವೀಡಿಯೋಸ್ ಬಿಸ್ನೆಸ್ ಇರೋದು ನನ್ನ ಚಾನಲಲ್ಲಿ, ಅದಕ್ಕೋಸ್ಕರ ಶೇರ್ ಮಾಡಿ, ಅವ್ರಿಗೂ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಲವ್ ಯು, ಟೇಕ್ ಕೇರ್, ಬಾಯ್.